ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರಿಯಪ್ಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ತೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಮ್ನಾಯ ಸ್ಮೃತಿವದಯ ದೀಪ್ತಾಯ ಹರಯೇ. ಯೇನ ಪ್ರಾದುರಭಾವಿ ಭೂಮಿ ವಲಯೇ ವಿಸ್ತಾರಿ ಗೋಸಂತತಿ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಾಃ ತೇನ ವ್ಯಾಸ ದಿವಾಕರೇಣ ಸತಂ ಮಾತ್ಯಾಜಿ ಮೇ ಮಾನಸಂ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ಮಯಿ ಬಾಧ್ಯತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರುತಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜನಮತಿರ್ವಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಯಪಿಚಾಹಮೇವ. ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ. ಓಂ ಚಿತ್ರೈ ಪದೈಶ್ಚ ಗಂಭೀರೈಃ ವಾಕ್ಯೈ ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ನ್ಯಾಯಸುಧಾ ಗ್ರಂಥ ಅಂದರೆ ಅದು ಶ್ರೀನಿವಾಸನ ಪ್ರಾರ್ಥನೆ. ಅದು ಶ್ರೀಯಪ್ಪತ್ತೆ ಅಂತ ಹೇಳಿದರೆ ಅದು ಶ್ರೀನಿವಾಸ ಶಬ್ದದ್ದೇ ಅರ್ಥ. ಆದ್ದರಿಂದ ಶ್ರೀಯಪ್ಪತ್ತೆ ಅಂತ ಹೇಳಿ ಮಂಗಳಾಚರಣೆ ಮಾಡಿದರೆ ಅದು ಶ್ರೀನಿವಾಸನದ್ದೇ ಮಂಗಳ ಗ್ರಂಥ ಅದು. ಅದರಿಂದ ಶ್ರೀನಿವಾಸನಿಗೆ ಇಡೀ ಗ್ರಂಥದ ಸಮರ್ಪಣೆ ಇದು. ಹಾಗಾಗಿ ಈ ಸುಧಾಮಂಗಳ ಅದು ಶ್ರೀನಿವಾಸನ ಸನ್ನಿಧಾನದಲ್ಲಿ ನಾವು ಸಮರ್ಪಣೆ ಮಾಡಿದ ಪುಣ್ಯ ನಮಗೆ ಲಭಿಸ್ತದೆ ಅಂತ. ಶ್ರೀಯಪ್ಪತ್ತೆ ಅಂತಂದರೆ ಇಡೀ ಶಾಸ್ತ್ರದ ವಿಷಯ ಅದರಲ್ಲಿ ತುಂಬಿಕೊಂಡಿದೆ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಯಾಕೆಂದರೆ ಎಲ್ಲರಿಂದಲೂ ಆಶ್ರಿತಳಾದವಳು. ಆದರೆ ಭಗವಂತನನ್ನು ಆಶ್ರಯಿಸಿಕೊಂಡಿರುವವಳು. ಎಲ್ಲರೂ ಆಶ್ರಯಿಸಬೇಕಾದ್ದು ಗುಣಗಳು, ಸದ್ಗುಣಗಳು, ಸಕಲ ಗುಣಗಳು. ಆ ಸಕಲ ಗುಣಗಳು ಒಂದು ರೀತಿಯಲ್ಲಿ ಶ್ರೀ. ಆದರೆ ಎಲ್ಲರೂ ಬಯಸ್ತಾರೆ, ಆದರೆ ಎಲ್ಲರಲ್ಲಿಯೂ ಬರುವುದಿಲ್ಲ. ಅಂತಹ ಸದ್ಗುಣಗಳೆಂಬಂತಹ ಶ್ರೀ ಅದು ಬರುವುದು ಒಬ್ಬನಲ್ಲಿ ಮಾತ್ರ, ಆ ಶ್ರೀನಿವಾಸನಲ್ಲಿ ಭಗವಂತನಲ್ಲಿ ಮಾತ್ರ. ಅದಕ್ಕೆ ಅವನು ಶ್ರೀಯಪ್ಪತ್ತೆ ಅಂದರೆ ಮೊದಲನೇ ಅಧ್ಯಾಯದ ಅರ್ಥ. ಶ್ರೀ ಅಂದರೆ ದೋಷ, ವಿಷ. ಶ್ರೀಯಪ್ಪತ್ತೆ ಅಂತಂದರೆ ಆ ದೋಷ ತನ್ನಲ್ಲಿ ಬಾರದೇ ಇದ್ದ ಹಾಗೆ ಭಗವಂತ ತನ್ನನ್ನು ಹಾಗೆ ಮಾಡಿದ್ದಾನೆ ಅಂತ. ಉಳಿದವರಲ್ಲಿ ಎಲ್ಲರಲ್ಲಿಯೂ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ದೋಷ ಇದೆ. ಈಗ ದೋಷ ಇಲ್ಲ, ನಾಳೆ ದೋಷ ಬರಬಹುದು. ಆದರೆ ದೋಷ ಬಾರದೇ ಇದ್ದ ಹಾಗೆ ಅದನ್ನು ಪಾತಿ ಮೇಂಟೆನೆನ್ಸ್ ಮಾಡಿದವ ಅದು ಒಬ್ಬನೇ, ಆ ಭಗವಂತ ಮಾತ್ರ. ಅದರಿಂದ ದೋಷರಹಿತನಾದವ ಅಂತ ಅದರ ಅರ್ಥ. ಶ್ರೀ ಅಂದರೆ ಮೋಕ್ಷಕ್ಕೆ ಸಾಧನವಾಗಿರತಕ್ಕಂತಹ ಸಂಪತ್ತು. ಆ ಶ್ರೀಯಪ್ಪತ್ತೆ ಅಂತಂದರೆ ಆ ಸಾಧನಗಳ ಅಧಿಪತಿ ಅವನೇ. ಅದರ ಕೊನೆಗೆ ಫಲ ಏನು ಅಂದರೆ ಶ್ರೀ, ಅದನ್ನು ಕೊಡುವವ ಅವನೇ. ಅದರಿಂದ ಶ್ರೀಯಪ್ಪತ್ತೆ ಅಂತ ಹೇಳಿದರೆ ಇಡೀ ಶಾಸ್ತ್ರಾರ್ಥಗಳನ್ನು ಒಳಗೊಂಡ ಮಂಗಳಾಚರಣೆಯ ಜೊತೆಗೆ ಈ ಗ್ರಂಥ ಪ್ರಾರಂಭ ಆಗ್ತದೆ. ಈ ಗ್ರಂಥ ಕೊನೆಯಾಗುವುದು ಯಾವುದರಿಂದ? ಮೊದಲನೆಯ ಶ್ಲೋಕ, ಕೊನೆಯ ಶ್ಲೋಕ ನಾವು ಚೂರು ಮುಟ್ಟಿದರೆ ಇಡೀ ಸುಧಾ ಓದಿದ ಪುಣ್ಯ ನಮಗೆ ಲಭಿಸ್ತದೆ ಅಂತೆ. ಹಾಗಾಗಿ ಕೊನೆಯ ಶ್ಲೋಕ ಒಂಚೂರು ನಾವು ನೋಡಿದರೆ ಜಯತೀರ್ಥರು ಹೇಳ್ತಾರೆ, ಅವರದೊಂದು ವಿಶಿಷ್ಟವಾದ ಶೈಲಿ. ಅವರು ಎಷ್ಟು ಶಾಸ್ತ್ರಜ್ಞಾನಿಗಳು, ಅಷ್ಟೇ ಲಿಟ್ರೇಚರ್ ಸಾಹಿತ್ಯ ಅವ್ರದ್ದು ಅಷ್ಟೇ ಅದ್ಭುತವಾದ್ದು. ಅಂದರೆ ಹೇಳಬೇಕಾದ ಅಂಶವನ್ನು
ವಾಕ್ಯದಲ್ಲಿ ಹೇಳಿದರೂ ಅದು ಗದ್ಯಾತ್ಮಕವಾದ ಸಾಹಿತ್ಯ ಅದರಲ್ಲಿ ತುಂಬಿಕೊಂಡಿರ್ತದೆ. ಪದ್ಯದಲ್ಲಿಯೂ ಅಷ್ಟೇ ನಿಷ್ಣಾತರು. ಅದಕ್ಕೆ ಒಂದು ಉದಾಹರಣೆ ಕೊನೆಯ ಮಂಗಳ ಪದ್ಯ. ಇತಿಶ್ ಪೂರ್ಣಪ್ರಮತಿ ಗುರು ಪೂರ್ಣಪ್ರಮತಿ ಭಗವತ್ಪಾದ ಸುಕೃತೇ ಅನುವ್ಯಾಖ್ಯಾನಸ್ಯ ಪ್ರಗುಣ ಜಯತೀರ್ಥಾಖ್ಯ ಯತಿನ ಕೃತಾಯಾಂ ವ್ಯಾಖ್ಯಾಯಾಂ ಅಂತ ಹೇಳಿಕೊಂಡು ಪ್ರಥಮ ಚರಣ ಪರ್ಯವಸಿತ ಅಂತ ಹೇಳಿಕೊಂಡು ಮುಗಿಸ್ತಾರೆ. ಅಂದರೆ 16 ಪಾದಕ್ಕೂ ಕೂಡ ಒಂದೇ ಅಂತಿಮ ಮಂಗಲ ಶ್ಲೋಕವನ್ನು ಮಾಡುವ ಆ ವೈಭವ ನಾವು ಜಯತೀರ್ಥರಲ್ಲಿ ಮಾತ್ರ ಇದನ್ನು ನಾವು ನೋಡಲಿಕ್ಕಾಗುತ್ತೆ. ಶ್ರೀ ವಾದಿರಾಜರು ರೋಮನಾಮರ್ಶನಕಾರಿಣಿ ಅಂತ ಇದರದ್ದು ಅನುವಾದ, ಇದರ ಛಾಯೆ ನಾವು ರುಕ್ಮಿಣಿ ವಿಜಯದಲ್ಲಿ ಮತ್ತೆ ನಾವು ನೋಡ್ತೇವೆ ಅಂತ. ಇಲ್ಲಿ ಜಯತೀರ್ಥರು ತನ್ನನ್ನು ಪರಿಚಯ ಮಾಡಿಸಿ ಕೊಡ್ತಾರೆ. ಇದನ್ನು ಯಾರು ಮಾಡಿದ್ದು ಅಂತ ಅಂದರೆ ಪ್ರಗುಣ ಜಯತೀರ್ಥಾಖ್ಯ ಯತಿನ ಅಂತ ಅವರು ಪರಿಚಯ ಮಾಡಿಸಿ ಕೊಡ್ತಾರೆ. ಯಾರು ಮಾಡಿದ್ದು ಈ ಗ್ರಂಥ ಅಂತ ಹೇಳುವಾಗ ಪ್ರಗುಣನಾದ ಪ್ರಕೃಷ್ಟವಾದ ಗುಣವುಳ್ಳ ಜಯತೀರ್ಥರು ಈ ಗ್ರಂಥವನ್ನು ಬರೆದದ್ದು ಅಂತ ಅವರು ಹೇಳಿಕೊಳ್ತಾರೆ. ಅಂದರೆ ಈ ವ್ಯಾಖ್ಯಾನ ನಾನು ಮಾಡಿದ್ದೇನೆ, ಮಾಡಬೇಕಾದ್ರೆ ಅದಕ್ಕೆ ಏನು ಗುಣಗಳು ಬೇಕೋ ಅದು ನನ್ನಲ್ಲಿ ಇದೆ, ಇದ್ದು ನಾನು ವ್ಯಾಖ್ಯಾನ ಮಾಡಿದ್ದು, ಸುಮ್ಮನೆ ಇದು ಬೂಟಾಟಿಕೆಯ ಗ್ರಂಥ ಅಲ್ಲ, ಅದನ್ನು ಮಾಡಲಿಕ್ಕೆ ಸಮರ್ಥ ನಾನು ಅಂತ ಹೇಳ್ತಾರೆ. ಆದರೆ ನಮಗೆ ಮಾತ್ರ ಅಂತ ಅದರ ಮುಂದೆ ಒಂದು ಗೊಂದಲ. ಈಗ ಇನ್ನೊಬ್ಬರು ನಮ್ಮನ್ನು ಹೇಳ್ಬೋದು, ನೀವು ಭಾರೀ ವಿದ್ವಾಂಸರು, ಭಾರೀ ದೊಡ್ಡ ಜ್ಞಾನಿಗಳು, ಭಾರೀ ಸಂಪನ್ನರು ಅಂತ. ನನ್ನನ್ನು ನಾನೇ ಹೇಳಿಕೊಂಡ್ರೆ ಹೇಗೆ? ನನ್ನಂತಹ ವಿದ್ವಾಂಸರು ಪ್ರಪಂಚದಲ್ಲಿ ಇಲ್ಲ ಅಂತ ಸಾರೋಪಿತ ಪಾಂಡಿತ್ಯ ಆಗ್ತದೆ. ಹಾಗಾಗಿ ಇದು ಏನು ಜಯತೀರ್ಥರು ಯಾಕೆ ಹೇಳಿಕೊಂಡ್ರು? ಪ್ರಗುಣ ಜಯತೀರ್ಥಕ್ಕೆ ಯತಿನ, ತಾನೇ ಪ್ರಕೃಷ್ಟವಾದ ಗುಣವುಳ್ಳವ ಅಂತ ಇದನ್ನು ನಾವು 1, 2, 3 ರೀತಿಯಲ್ಲಿ ಇದನ್ನು ನಾವು ಚಿಂತನೆ ಮಾಡಬಹುದು. ಪ್ರಗುಣ ಅಂತಂದರೆ ಬೇರೆ ಬೇರೆ ಅರ್ಥಗಳಿವೆ ಇದಕ್ಕೆ. ಪ್ರಗುಣ ಎಂಬ ಶಬ್ದಕ್ಕೆ ಕೋಶದಲ್ಲಿ ಅನುಗುಣ ಎಂಬ ಅರ್ಥವನ್ನು ಬಳಸಿದ್ದಾರೆ. ಇದರಲ್ಲಿ ಪ್ರಯೋಗವೂ ಲೋಕದಲ್ಲಿ ಕಂಡಿದೆ. ಪ್ರಗುಣ ಅಂದರೆ ಅನುಗುಣ ಅಂತ ಇದಕ್ಕೆ ಅರ್ಥ. ನಮ್ಮ ಆಚಾರ್ಯರಿಗೆ ಒಂದು ಹೆಸರಿದೆ, ಮಧ್ವ ಅಂತ, ವೈದಿಕವಾದ ನಾಮ ಇದು. ಈ ಮಧ್ವ ಎಂಬ ಹೆಸರು ಆಚಾರ್ಯರಿಗೆ ಯಾಕೆ ಬಂತು ಅಂತ ಅಂದರೆ ಜಯತೀರ್ಥರು ಎಲ್ಲ ಜ್ಞಾನಿಗಳು ಅದನ್ನು ವಿವರಣೆ ಮಾಡಿದ್ದಾರೆ. ಏನು ಅಂದರೆ ಆಚಾರ್ಯರಿಗೆ ವೈಶಿಷ್ಟ್ಯ ಏನು ಅಂತಂದರೆ ತಾನು ಕಪೋಲ ಕಲ್ಪಿತವಾದ್ದನ್ನು ಆಚಾರ್ಯರು ಹೇಳುವುದಿಲ್ಲ. ತಾನು ಏನಾದರೂ ಹೇಳಬೇಕಾಗಿದ್ದರೆ ಅದನ್ನು ಎಲ್ಲಿಯೋ ಒಂದು ಮೂಲದಿಂದ ಅದನ್ನು ಆರಿಸಿಕೊಂಡು ಬಂದು ನಮಗೆ ಅದನ್ನು ಪ್ರಸ್ತುತಪಡಿಸ್ತಾರೆ. ಎಲ್ಲ ವೇದಗಳನ್ನು, ಸ್ಮೃತಿ ಗ್ರಂಥಗಳನ್ನು, ಪುರಾಣಗಳನ್ನು, ಇತಿಹಾಸಗಳನ್ನು ಆಚಾರ್ಯರು ಅದನ್ನು ಪರಾಮರ್ಶೆ ಮಾಡಿದ್ದಾರೆ. ಮಾಡಿ ಅಷ್ಟರಲ್ಲಿಯೂ ಆಚಾರ್ಯರು ಸಂಚಾರ ಮಾಡಿದ್ದಾರೆ. ಒಂದು ದುಂಬಿ ಹೇಗೆ ಎಲ್ಲ ಹೂವಿನಲ್ಲಿ ಸಂಚಾರ ಮಾಡಿ ಅದರ ಮಕರಂದವನ್ನು ಹೀರ್ತದೆ, ಪುಷ್ಪದ ದಳಕ್ಕೆ ಏನೂ ತೊಂದರೆ ಆಗುವುದಿಲ್ಲ, ಮಧ್ಯದ ಮಕರಂದವನ್ನು ಮಾತ್ರ ಹೀರ್ತದೆ, ಅದನ್ನು ಹೀರಿ ಅದನ್ನು ಜೇನಿನ ಹಾಗೆ ಸಂಗ್ರಹ ಮಾಡ್ತದೆ. ಅದಕ್ಕೆ ಮಧು ಅಂತ ಹೆಸರು. ಪುಷ್ಪದ ರಸಕ್ಕೇನೆ ಮಧು ಅಂತ ಹೆಸರು. ಅದು ಮಧುಕರ ಅಂತ ಪ್ರಶಸ್ತಿಯನ್ನು ಪಡೆಯುತ್ತದೆ. ಒಂದು ಜೇನ್ನೊಣ ಎಲ್ಲ ಪುಷ್ಪಗಳಿಗೆ ಸುತ್ತಾಡಿ ಹೇಗೆ ಮಕರಂದವನ್ನು ಹೀರ್ತದೆ, ನಮ್ಮ ಆಚಾರ್ಯರೂ ಹಾಗೇನೆ ಒಂದು ಮಧುವನ್ನು ಹೀರುವ ಒಂದು ಭ್ರಮರ ಅವರು, ಭೃಂಗ ಅವರು, ಮಧುಕರ ಅವರು, ಮಧುಕರ ವೃತ್ತಿಯವರವರು. ಹಾಗಾಗಿ ಭ್ರಮರ ಪುಷ್ಪಗಳಲ್ಲಿ ಸಂಚಾರ ಮಾಡಿ ಹೇಗೆ ಪುಷ್ಪದ ರಸವನ್ನು ಹೀರಿ ಜೇನನ್ನು ನಿರ್ಮಾಣ ಮಾಡ್ತದೆ, ಅದೇ ರೀತಿ ಶ್ರೀಮದ್ ಆಚಾರ್ಯರು ಬೇರೆ ಬೇರೆ ಗ್ರಂಥಗಳು, ವ್ಯಾಸರ ಗ್ರಂಥಗಳು, ವೇದ ಗ್ರಂಥಗಳು ಎಂಬಂತಹ ಪುಷ್ಪಗಳಲ್ಲಿ ಸಂಚಾರ ಮಾಡಿ ಅದರಲ್ಲಿ ಹೃದಯದಂತೆ ಇರತಕ್ಕಂತಹ ಮಧುವನ್ನು, ಜೇನನ್ನು ಹೀರಿ ನಮಗೆ ಕೊಟ್ಟಿದ್ದಾರೆ. ಅದೇ ಸರ್ವಮೂಲ ಗ್ರಂಥಗಳು. ಹಾಗಾಗಿ ಆಚಾರ್ಯರಿಗೆ ಮಧ್ವ ಅಂತ ಹೆಸರು. ಯಾಕಂದರೆ ಮಧು ಹೇಗೆ, ಜೇನ್ನೊಣ ಹೇಗೆ ಎಲ್ಲ ಪುಷ್ಪಗಳಲ್ಲಿ ಸಂಚಾರ ಮಾಡಿ ಅದರ ರಸವನ್ನು ಹೀರಿ ಅದು ಜೇನನ್ನು ಕೊಟ್ಟಿತೋ, ಅದೇ ರೀತಿಯಾಗಿ ಎಲ್ಲ ಶಾಸ್ತ್ರಗಳ ಸಾರ ಅಂತ ನಾವು ನೋಡಬೇಕಾ, ಆಚಾರ್ಯರ ಸರ್ವಮೂಲ ಗ್ರಂಥಕ್ಕೆ ನಾವು ಬರಬೇಕು. ಯಾಕೆಂತಂದರೆ ಸರ್ವಮೂಲ ಗ್ರಂಥ ಅಂದರೆ ಅದು ಬೇರೆ ಅಲ್ಲ, ಸಕಲ ಶಾಸ್ತ್ರಗಳ ಸಾರ ಅಂದರೆ ಬೇರೆ ಅಲ್ಲ. ಅಂತಹ ಮಧುವನ್ನು ಕೊಟ್ಟ ಆಚಾರ್ಯರು ಪ್ರಪಂಚದಲ್ಲಿ ಒಬ್ಬರೇ, ಅವರು ಮಧ್ವರು. ಆದ್ದರಿಂದ ಅವರಿಗೆ ಮಧ್ವ ಅನ್ನುವ ಹೆಸರು ಅವರಿಗೆ ಅಂತ. ಅಂದರೆ ಏನು ಅದು ಮಧ್ವರ ವೈಶಿಷ್ಟ್ಯ ಏನು ಅಂತಂದರೆ ಅವರು ಪುಷ್ಪವನ್ನು ಹಾಳು ಮಾಡದೆ ಪುಷ್ಪವನ್ನು ಹಾಗೇ ಬಿಟ್ಟು ಅದರ ರಸವನ್ನು ಮಾತ್ರ ಸಂಗ್ರಹ ಮಾಡಿ ಕೊಟ್ಟವರು ಅಂತ. ಜಯತೀರ್ಥರು ಹೇಳ್ತಾರೆ, ನಾನೂ ಒಂದು ಮಧ್ವ, ಮಿನಿ ಮಧ್ವ ಅಂತ ಹೇಳ್ತಾರೆ. ಚಂಚರೀಕತಿಮೇಯ ಮನಃ ಅಂತ ಹೇಳ್ತಾರೆ. ಅನುವ್ಯಾಖ್ಯಾನ ನಲಿನೆ ಚಂಚರೀಕತಿಮೇಯ ಮನಃ ಅಂತ.
ಆಚಾರ್ಯರು ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಿದ್ದನ್ನು ತಂದು ಅದರ ರಸವನ್ನು ಹೀರಿ ಸರ್ವಮೂಲವನ್ನು ಕೊಟ್ಟರೆ ಅದರಲ್ಲಿ ಬಂದಿರತಕ್ಕಂತಹ ಸಾರ ಸರ್ವಸ್ವ ಅದು ನನ್ನ ಈ ನ್ಯಾಯಸುಧಾ ಗ್ರಂಥದಲ್ಲಿ ತುಂಬಿದೆ ಅಂತ ಹೇಳಿದವರು ಶ್ರೀಮದ್ ಜಯತೀರ್ಥರು. ಆಚಾರ್ಯರು ಹೇಗೆ ಭ್ರಮರ, ಅದೇ ರೀತಿಯಾಗಿ ಅದಕ್ಕೆ ಅನುಗುಣವಾದ ಭ್ರಮರ ಅಂತಂದರೆ ಶ್ರೀಮದ್ ಜಯತೀರ್ಥರು. ಒಂದು ಭ್ರಮರವನ್ನು ನೋಡಿ ಅದರ ಬೆನ್ನ ಹಿಂದೆ ಇನ್ನೊಂದು ಭ್ರಮರ ಅದನ್ನು ಹೀರ್ತದೋ ಅದೇ ರೀತಿಯಾಗಿ ಮೂಲಭೂತವಾದ ಭ್ರಮರ ಶ್ರೀಮದ್ ಆಚಾರ್ಯರು, ಅವರ ಪ್ರತಿಬಿಂಬಭೂತವಾದ ಚಂಚರೀಕ ನಾನು ಅಂತ ಜಯತೀರ್ಥರು ಹೇಳ್ತಾ ಸಂಚರೀಕತಿ ಮೇ ಮನಃ. ಜಯತೀರ್ಥರು ಪ್ರಗುಣ ಜಯತೀರ್ಥಕ್ಕೆ ಯತಿನ, ಅನುಗುಣವಾಗಿರ್ತಕ್ಕಂಥವನು ನಾನು ಜಯತೀರ್ಥರು ಅನ್ನೋದನ್ನು ಜಯತೀರ್ಥರು ಬಾಯಿ ತುಂಬ ಹೇಳಿಕೊಳ್ತಾರೆ. ಇದು ಅಹಂಕಾರ ಅಲ್ಲ, ಇದೊಂದು ವಿನಯದ ಪರಾಕಾಷ್ಠೆ. ಅಂದರೆ ಇದು ಭಕ್ತಿ. ಇದು ಅಂದರೆ ನಮ್ಮ ವೇದಾಂತದಲ್ಲಿ ಹೇಗೆ ಅಂತಂದರೆ, ನಾನು ಹೊಸ್ತನ್ನು ಹೇಳಬೇಕಾಗಿಲ್ಲ, ಹಿರಿಯರನ್ನು ಹೇಳಿದ್ದನ್ನು ನಾನು ಹೇಳಿದರೆ ನಾನು ಮಹತ್ವವುಳ್ಳವನಾಗ್ತೇನೆ ಹೊರತು ಹೊಸ್ತನ್ನು ಹೇಳಿದರೆ ನಾನು ಮಹತ್ವವುಳ್ಳವನಾಗುವುದಿಲ್ಲ. ಹಾಗೆ ಜಯತೀರ್ಥರು ಹೇಳ್ತಾರೆ, ನಾನು ಅನುಗುಣನಾದ ಶಿಷ್ಯ, ನಾನು ಪ್ರಗುಣನಾದ ಶಿಷ್ಯ. ಅಂದರೆ ಅನುವ್ಯಾಖ್ಯಾನ ಮಾಡಿದ ಆಚಾರ್ಯರಿಗೆ ಅನುಗುಣ ಅನ್ನುವ ಅರ್ಥದಲ್ಲಿ ಪ್ರಗುಣ ಎಂಬಂತಹ ಶಬ್ದವನ್ನು ಜಯತೀರ್ಥರು ಬಳಸಿದ್ದಾರೆ. ಪ್ರಗುಣ ಅಂತ ಹೇಳುವಾಗ ಇದಕ್ಕೆ ಇನ್ನೂ ಬೇರೆ ಬೇರೆ ಚಿಂತನೆಗಳಿವೆ, ಬೇರೆ ಬೇರೆ ಮುಖಗಳಿವೆ. ಪ್ರಗುಣ ಅಂದರೆ ಅದಕ್ಕೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ. ಜಯತೀರ್ಥರಲ್ಲಿ ಗುಣ ಇದೆ, ಪ್ರಾರಂಭದಲ್ಲೇ ಹೇಳ್ತಾರೆ, ನ ಶಬ್ದಾಬ್ದವು ಗಾಢ ನಚ ನಿಗಮ ಚರ್ಚಾಸು ಚತುರಾ ನಚ ನ್ಯಾಯೇ ಪ್ರೌಢಾ ಅಂತ ಹೇಳಿದ್ರೆ ವ್ಯಾಖ್ಯಾನಕಾರರು ಅದನ್ನು ಬಹಳ ಚೆನ್ನಾಗಿ ಕೂಡಿಸಿದ್ದಾರೆ. ಅದರ ಎರಡು ನಂಜಿಗಳನ್ನು ಸೇರಿಸಿ ನ ಶಬ್ದಾಬ್ದವು ಗಾಢ ಇತಿ ನಚ ನ ಶಬ್ದೇ ಪ್ರೌಢಾ ನ ಇತಿ ನಚ ಅಂತ ಹೇಳಿಕೊಂಡು ಬಂದು ವ್ಯಾಖ್ಯಾನ ಮಾಡಲಿಕ್ಕೆ ಏನೆಲ್ಲ ಗುಣಗಳು ಬೇಕೋ, ಒಬ್ಬ ವ್ಯಾಖ್ಯಾನಕಾರ ಅಂತ ಆಗಬೇಕಾದ್ರೆ ಏನೆಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕೋ, ಏನೆಲ್ಲ ಜ್ಞಾನ ಇರಬೇಕೋ ಆ ಜ್ಞಾನ ನನ್ನಲ್ಲಿ ಇದೆ ಅಂತ ಜಯತೀರ್ಥರೇ ಮೊದಲು ಪ್ರಾರಂಭದಲ್ಲಿ ಹೇಳಿದ್ರಿಂದ ಇವರು ಪ್ರಗುಣ. ಯಾಕೆಂತಂದರೆ ಈ ನಮ್ಮಲ್ಲಿ ಸುಳ್ಳು ನಾವು ಹೇಳಬಾರದಂತೆ. ನಮ್ಮ ಪರಿಚಯ ಮಾಡಿಸಿಕೊಡುವಾಗ ನಮ್ಮಲ್ಲಿ ಏನು ಇದೆ ಅದನ್ನು ನಾವು ಹೇಳಲೇಬೇಕಾದ್ದು. ಭೀಮಸೇನ ದೇವರಿಗೆ ಕೃಷ್ಣದೇವರಿಗೆ ಹೇಳುವಂತಹ ಮಾತಿದೆ, ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಪೇತತ್ ತೈ ಸಂಭಾವಯಾಮ್ಯಹಂ ಅಂತ. ಅದರಿಂದ ವ್ಯಾಖ್ಯಾನ ಮಾಡಲಿಕ್ಕೆ ಏನು ಧರ್ಮಗಳು ಬೇಕೋ ಅದನ್ನು ಹೊಂದಿರತಕ್ಕ ನಿಜವಾದ ಪ್ರಗುಣ ಅದು ಜಯತೀರ್ಥರಲ್ಲಿ ಇದೆ. ಅದರಿಂದ ದೋಷವೇ ಅಲ್ಲ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಯಾರಾದರೂ ಅಡ್ರೆಸ್ ಕೇಳಿದರೆ, ನೀವು ಯಾರು ಅಂತ ಕೇಳಿದರೆ, ನಾನು ಪರಿಮಾಣ ಸ್ವಾಮಿಗಳು ಅಂತ ಹೇಳಿಕೆ ನಾಚಿಕೆ ಪಟ್ಟರೆ ಅದು ನನ್ನ ದೌರ್ಬಲ್ಯ ಆಗುತ್ತೆ ಹೊರತು ಅದೇನು ಗುಣ ಅಂತ ಆಗುವುದಿಲ್ಲ. ದೋಷ ಅಲ್ಲಲ್ಲಿ ಏನು ಇದೆ ಅದನ್ನು ನಾವು ಹೇಳಿಕೊಳ್ಳಬೇಕಾದ್ದು. ಜಯತೀರ್ಥರು ಹೇಳ್ತಾರೆ, ವ್ಯಾಖ್ಯಾನಕ್ಕೆ ಬೇಕಾಗಿರತಕ್ಕಂತಹ ಸಂಪತ್ತು ಆ ಪ್ರಗುಣಗಳು ನನ್ನಲ್ಲಿ ತುಂಬಿದೆ, ಆದ್ದರಿಂದ ನಾನು ಪ್ರಗುಣ ಜಯತೀರ್ಥಕ್ಕೆ ಯತಿ.
ಇದನ್ನು ಯಾವಾಗ ಹೇಳ್ಬೋದು ಗೊತ್ತೋ? ಆರಂಭದಲ್ಲಿ ಹೇಳ್ಬೋದು. ನ ಶಬ್ದಾಬ್ದೋ ಗಾಢ ನಚ ನಿಗಮ ಚರ್ಚಾಸು ಚತುರ ಅಂತ ಆ 4 ಅಧ್ಯಾಯ ವ್ಯಾಖ್ಯಾನ ಮಾಡಿದ್ರು ನೋಡಿ. ಆಗ ಅವರಿಗೆ ಖುಷಿ ಆಯಿತು. ಅವರು ಹೇಳ್ತಾರೆ, ನಾನು ಪ್ರಗುಣ ಜಯತೀರ್ಥಕ್ಕೆ ಯತಿ. ಯಾಕೆ ಅಂತಂದರೆ ವ್ಯಾಖ್ಯಾನಕ್ಕೆ ಬೇಕಾದ ಎಲ್ಲ ಗುಣಗಳು ನನ್ನಲ್ಲಿ ಇದೆ ಅಂತ ಹೇಳಿ ಈ ಗ್ರಂಥವನ್ನು ಕೊನೆಗಾಣಿಸ್ತಾರೆ. ಪ್ರಗುಣ ಅಂತಂದರೆ ಪ್ರಗುಣ ಜಯತೀರ್ಥಕ್ಕೆ ಯತಿನ. ವಾಯುದೇವರ 3 ಅವತಾರಗಳಿವೆ. ಒಂದು ಹನುಮಂತ ದೇವರು, ಒಂದು ಭೀಮಸೇನ ದೇವರು, ಒಂದು ಆಚಾರ್ಯರು. ಹನುಮಂತ ದೇವರ ವೈಶಿಷ್ಟ್ಯ ಏನು? ಹನುಮಂತ ದೇವರದ್ದು ವೈಶಿಷ್ಟ್ಯ ಬಳಿತಾ ಸೂಕ್ತ ಇದೆ. ಅದಕ್ಕೆ ಜಯತೀರ್ಥರೇ ನ್ಯಾಯಸುಧಾ ಗ್ರಂಥದಲ್ಲಿ ಒಂದು ಹೊಸ ಅರ್ಥವನ್ನು ಹೇಳ್ತಾರೆ. ಋತಸ್ಯ ದೇನಾಹ ಅನಯಂತ ಸತ್ಸೃತಾಹ. ಇದು ಬಳಿತಾ ಸೂಕ್ತ. ಇದಕ್ಕೆ ಜಯತೀರ್ಥರು ಎಲ್ಲ ಕಡೆ ಹೇಳುವ ಅರ್ಥ ಏನು ಅಂತಂದರೆ, ಋತಸ್ಯ ದೇನಾಹ, ಋತ ಅಂದರೆ ಜ್ಞಾನಿಯಾದ ಜ್ಞಾನರೂಪನಾದ ಭಗವಂತ ನ ಮಾತನ್ನು, ದೇನಾಹ ಮಾತನ್ನು, ಅನಯಂತ ಸೀತಾದೇವಿ ಇದ್ದಲ್ಲಿಗೆ ಮುಟ್ಟಿಸಿದವರು ಹನುಮಂತ ದೇವರು. ರಾಮನ ಮಾತನ್ನು ಸೀತಾದೇವಿಗೆ ಮುಟ್ಟಿಸಿದ್ದಾರೆ ಅಂತ ಜಯತೀರ್ಥರು ಹೇಳುವ ವ್ಯಾಖ್ಯಾನ ಬಹಳ ಅಪೂರ್ವವಾದ್ದು. ರಾಮನ ಮಾತನ್ನು ಹನುಮಂತ ದೇವರು ಸೀತಾದೇವಿಗೆ ಮಾತ್ರ ಮುಟ್ಟಿಸಿದ್ದಲ್ಲ, ನಿರಂತರ ಕಿಂಪುರುಷ ಖಂಡದಲ್ಲಿ ಕೂತು ರಾಮದೇವರು ಕೊಟ್ಟ ದಿವ್ಯವಾದ ಸಂದೇಶಗಳನ್ನು ಅದನ್ನು ಶಿಷ್ಯವರ್ಗಕ್ಕೆ, ಸಾಧಕ ವರ್ಗಕ್ಕೆ, ಯೋಗ್ಯರಾದವರಿಗೆ ಅನಯಂತ ಸತ್ಸೃತ ಅಂದರೆ ಆ ಭಗವಂತನ ದಿವ್ಯವಾದ ಅಮೃತ ಮಾತುಗಳನ್ನು ಯೋಗ್ಯರಾದವರಿಗೆ ಮುಟ್ಟಿಸಿಕೊಂಡು ಸಾರ್ಥಕವಾದ ಬದುಕನ್ನು ಬದುಕುವವರು ಹನುಮಂತ ದೇವರು ಒಬ್ಬರು. ಅದನ್ನು ಆ ಬಳಿತಾ ಸೂಕ್ತ ಉಲ್ಲೇಖ ಮಾಡಿದೆ. ಋತಸ್ಯ ದೇನಾಹ ಅನಯಂತ, ಭಗವಂತನ ಮಾತನ್ನು ಶಿಷ್ಯರಿಗೆ ಮುಟ್ಟಿಸಿದವರು. ಒಬ್ಬ ಗುರುವಿನ ಜವಾಬ್ದಾರಿ ಹಾಗೆ. ಗುರುವಾದವ ಏನು ಮಾಡಬೇಕಾದ್ದು? ಸರಿಯಾದ ಜ್ಞಾನವನ್ನು ಶಿಷ್ಯರಿಗೆ ಕೊಡಬೇಕು. ಹನುಮಂತ ದೇವರು ಜಗದ್ಗುರುಗಳು. ಆದ್ದರಿಂದ ಇಡೀ ಜಗತ್ತಿಗೆ ಭಗವಂತನ ಸಂದೇಶವನ್ನು ಮುಟ್ಟಿಸಿದ್ದಾರೆ ಅಂತ. ಪ್ರಗುಣ ಎಂಬಲ್ಲಿ ಈ ಚಿಂತನೆ ಇದೆ. ಪ್ರಗು ಪ್ಲಸ್ ನ. ಪ್ರಗು ಅಂದರೆ ಪ್ರಕೃಷ್ಟ ಗಾವ ಯಸ್ಯ ಪ್ರಗು ಅಂತ. ಅದು ಗೋ ಶಬ್ದ ಇದೆ, ಅದು ಗು ಆಗಿಬಿಡ್ತದೆ. ಅದು ವ್ಯಾಕರಣ ಅಂದರೆ ಹಾಗೇನೆ. ಗೋಸ್ತ್ರೀಯೋ ಉಪಸರ್ಜನಸ್ಯ ಅಂತ. ಅದು ಗೋ ಶಬ್ದ, ಅದು ಓಕಾರ ಅಂತ ಆದರೂ ಕೂಡ ಅದು ಉಪಸರ್ಜನ ಆದಾಗ ಅದು ಹೃಸ್ವಾಗಿ ಬಿಡ್ತದೆ. ಅದು ಗೋ ಹೋಗಿ ಗು ಆಗಿಬಿಡ್ತದೆ. ಚಿತ್ರಗುಹು ಇದ್ದಾಗೆ. ಪ್ರಗುಹು ಅಂತ ನಾವು ವ್ಯಾಖ್ಯಾನ ಮಾಡಿದರೆ ಅಂದರೆ ಪ್ರಕೃಷ್ಟವಾದ ಗೋವು ಅಂದರೆ ಮಾತು ಉಳ್ಳವರು, ಅಂದರೆ ಒಳ್ಳೆಯ ಮಾತನ್ನು ಆಡುವವರು, ಒಳ್ಳೆಯ ಮಾತನ್ನು ಮುಟ್ಟಿಸಿದವರು. ಅಂದರೆ ಯಾರು ಅಂದರೆ ಹನುಮಂತ ದೇವರು ಅಂತ ಅರ್ಥ. ಪ್ರಗು ಎಂಬ ಶಬ್ದಕ್ಕೆ ಒಳ್ಳೆಯ ಮಾತು, ಪ್ರಕೃಷ್ಟನಾದ, ಪ್ರ ಅಂದರೆ ಪ್ರಕೃಷ್ಟಸ್ಯ ಭಗವತಃ, ಗೌಹು ಗಾವಃ ಯಸ್ಯ ಅಂದರೆ ಭಗವಂತನ ಒಳ್ಳೆಯ ಮಾತನ್ನು ಹೊಂದಿದವರು. ಹೊಂದಿ ಏನು? ದುಡ್ಡು ತನಗೋಸ್ಕರ ಇಟ್ಟುಕೊಳ್ಳಿಕ್ಕಲ್ಲ, ಶಿಷ್ಯರಿಗೆ ಮುಟ್ಟಿಸ್ಲಿಕ್ಕೋಸ್ಕರ ಇರುವವರು. ಜಯತೀರ್ಥರು ಹೇಳ್ತಾರೆ, ಪ್ರಭು ಅಂದರೆ ಹನುಮಂತ ದೇವರು. ಈ ಜಯತೀರ್ಥರ ಈ ಜಯಕ್ಕೆ ಯಾರು ಬೆಂಬಲ ಅಂತಂದರೆ ಬೇರೆ ಯಾರೂ ಅಲ್ಲ ಅಂತೆ. ಅಂದರೆ ಹನುಮಂತ ದೇವರೇ ಬೆಂಬಲ ಅಂತೆ. ಜಯ ಎಂಬ ಶಬ್ದಕ್ಕೆ ವಾಯುದೇವರು ಅಂತಲೂ ಇದೆ. ಅದು ಜಯರೂಪ ಯಥೋತ್ಸವ ಅಂತ ಆಚಾರ್ಯರ ನಿರ್ಣಯದಲ್ಲಿ ಹೇಳ್ತಾರೆ. ಅವರು ಜಯರೂಪರಾದವರು ಅಂತ. ಜಯತೀರ್ಥರಿಗೆ ಈ ಜಯ ಸಿಕ್ಕಿದೆ. ಈ ಜಯಕ್ಕೆ ಬಲ ಯಾವುದು, ಬೆಂಬಲ ಯಾವುದು ಅಂತಂದರೆ ಹನುಮಂತ ದೇವರು ಅಂತ. ಅಲ್ಲಿ ಪ್ರಗು ನ ಅಂತ ಇದೆ. ನ ಶಬ್ದಕ್ಕೆ ಬಲ ಅಂತ ಅರ್ಥ. ಬಲ ಎಂಬ ಅರ್ಥ ಎಲ್ಲಿದೆ ಅಂತಂದರೆ ನಕಾರೋ ಬಲಂ, ಶಕಾರ ಪ್ರಾಣ ಆತ್ಮ. ಉಪನಿಷತ್ತಿನಲ್ಲಿ ನ ಎಂಬ ಶಬ್ದಕ್ಕೆ ಬಲ ಎಂಬ ಅರ್ಥದಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ. ಪ್ರಗುಹು ಅಂದರೆ ಹನುಮಂತ ದೇವರು, ನಹ ಅಂದರೆ ಬಲಂ, ಯಸ್ಯ ಅಂದರೆ ಜಯತೀರ್ಥರಿಗೆ. ಹಾಗಾಗಿ ಜಯತೀರ್ಥರ ಜಯದ ಬಲ ಯಾರು ಅಂತಂದರೆ ಪ್ರಗು, ಪ್ರಕೃಷ್ಟವಾದ ಮಾತು ಉಳ್ಳ ಹನುಮಂತ ದೇವರು ಅಂತ ನಾವು ಚಿಂತನೆ ಮಾಡಬೇಕಂತೆ. ಪ್ರಗು ಅಂದರೆ ಅದೇ ವಾಯುದೇವರ ಎರಡನೇ ರೂಪ, ಅದು ಭೀಮಸೇನ ರೂಪ. ಭೀಮಸೇನ ದೇವರಲ್ಲಿ ಈ ಗುಣವನ್ನು ನಾವು ನೋಡ್ತೇವೆ. ಗೌಹು ಅಂತ ಬೇರೆ ಬೇರೆ ಕಡೆ ಬರುತ್ತೆ. ದುರ್ಯೋಧನ ಗೌ ಗೌ ಹೇಳಿದ್ದು, ಅದಕ್ಕೆ ಇವರು ಅದಕ್ಕೆ ಉತ್ತರ ಕೊಟ್ಟದ್ದು ಬಹಳ ಅಪೂರ್ವವಾಗಿದೆ. ಗೌಹು ಅಂತಂದರೆ ಈ ದುರ್ಯೋಧನನ ಸಂಹಾರ ಆದ ಮೇಲೆ ಭೀಮಸೇನ ದೇವರು
ದುರ್ಯೋಧನನ ತಲೆಯ ಮೇಲೆ ಕಾಲಿಡ್ತಾರೆ. ಆಶೀರ್ವಾದ ಅಲ್ಲ, ಕಾಲಿನಿಂದ ಒದ್ದದ್ದು. ದುರ್ಯೋಧನನ ತಲೆಯನ್ನು ಒದೀತಾರೆ. ಒದ್ದಾಗ ಋಷಭಮ್ಮ ಸಮಾನಾನ ಇತಿ ಸೂಕ್ತಂ ದದರ್ಶಃ, ಅಂದರೆ ಋಷಭ ಸೂಕ್ತವನ್ನು ಚಿಂತನೆ ಮಾಡಿದರು ಅಂತ. ಅಂದರೆ ಭೀಮಸೇನ ದೇವರು ಅಂತ ಅಂದರೆ ಅವರು ಋಷಭನನ್ನು ಚಿಂತನೆ ಮಾಡುವವರು ಅಂತ ಅರ್ಥ. ಋಷಭ ಹೇಗೆ ದುರ್ಯೋಧನನನ್ನು ಮರ್ದನೆ ಮಾಡಿತೋ, ಅಂದರೆ ಋಷಭ ಹೇಗೆ ದುಷ್ಟರನ್ನು ಮರ್ದನೆ ಮಾಡ್ತದೋ ಹಾಗೆ ಭೀಮಸೇನ ದೇವರು ದುಷ್ಟರನ್ನು ಮರ್ದನೆ ಮಾಡಿದ್ದಾರೆ, ದುರ್ಯೋಧನನನ್ನು ಮರ್ದನೆ ಮಾಡಿದ್ದಾರೆ ಅಂತ. ಅಂದರೆ ಪ್ರಭು ಅಂದರೆ ಭೀಮಸೇನ ದೇವರು. ಯಾಕೆಂತಂದರೆ ಪ್ರಕೃಷ್ಟನಾದ ಭಗವಂತನನ್ನು ಗೋವನ್ನಾಗಿ ಚಿಂತನೆ ಮಾಡಿದವರು ಋಷಭ ಸೂಕ್ತದ ಮೂಲಕ. ಅದರಿಂದ ಪ್ರಕೃಷ್ಟನಾದ ಭಗವಂತ ಯಾರಿಗೆ ಗೋವಾಗಿದ್ದಾನೆ ಅವರು ಪ್ರಭು ಅಂದರೆ ಭೀಮಸೇನ ದೇವರು. ಜಯತೀರ್ಥರು ಹೇಳ್ತಾರೆ, ಭೀಮಸೇನ ದೇವರು ದುರ್ಯೋಧನನ ತಲೆಯಲ್ಲಿ ತನ್ನ ಕಾಲನ್ನು ಇಟ್ಟು ಒದ್ರು ಅಂತ. ದುರ್ಯೋಧನ ಅಂತಂದರೆ ಅವನು ಎಲ್ಲ ಸರ್ವದೋಷಾತ್ಮಕ ಪರೆ, ಎಲ್ಲ ದೋಷಗಳ ಸಾಕಾರ ಮೂರ್ತಿ. ದುರ್ಯೋಧನನ ತಲೆಯಲ್ಲಿ ಎಲ್ಲ ದೋಷಗಳಿವೆ. ಶ್ರೀಮನ್ಯಾಯಸುಧ ಗ್ರಂಥ ಅಂತ ಅಂದರೆ ಅದು ಮತ್ತೇನೂ ಅಲ್ಲ, ದುರ್ಯೋಧನನ ತಲೆಯಲ್ಲಿದ್ದದ್ದನ್ನು ತುಳಿಯುವುದೇ ಶ್ರೀಮನ್ಯಾಯಸುಧ ಗ್ರಂಥದ ಅದು ಮೂಲ ಸಾರ ಸರ್ವಸ್ವ ಅಂತ. ಅಂದರೆ ಕೃಷ್ಣ ಬಂದೇ ಕೃತೋ ಮಂತ್ರ, ಇಡೀ ಜಗತ್ತಿನ ಬಂಧನವನ್ನು ಬಿಡುಗಡೆ ಮಾಡಿಸುವವ ಅದು ಭಗವಂತ. ಅವನನ್ನು ಕಟ್ಟಬೇಕು ಅಂತ ಹೊರಟ ಅಂತಂದರೆ ಅವನ ತಲೆ ಕೆಟ್ಟದು, ಸರಿ ಇಲ್ಲ ಅಂತ. ಬಂಧನದಿಂದ ನಿವೃತ್ತಿ ಮಾಡುವ ಭಗವಂತ, ಬಂಧನ ಕೊಡುವವ ಆ ಭಗವಂತ ತಾನು ಅಂತ ಭ್ರಮಿಸಿಕೊಂಡ್ರೆ ಇದು ದೋಷ ಅಂತ ತಿಳ್ಕೊಂಡು ಅವನ ತಲೆಯನ್ನು ತುಳಿದವರು ಭೀಮಸೇನ ದೇವರು. ಅವ್ರು ಹೇಳ್ತಾರೆ ಜಯತೀರ್ಥರು, ಇಂತಹ ದೋಷಿಗಳನ್ನು ಉದ್ದಗಲಕ್ಕೆ ನಾನು ಖಂಡನೆ ಮಾಡಿದ್ದೇನೆ, ಈ ಖಂಡನೆ ಮಾಡಿ ಜಯತೀರ್ಥ ಅನಿಸಿದ್ದೇನೆ. ಈ ಜಯತೀರ್ಥ ಅಂತ ನಾನು ಆಗಲಿಕ್ಕೆ ಬಲ ಯಾರು ಅಂದರೆ ಪ್ರಭು ಅಂದರೆ ಭೀಮಸೇನ ದೇವರು. ಪ್ರಗುಣ ಜಯತೀರ್ಥಾಖ್ಯ ಯತಿನ ಅಂತ. ನಮ್ಮ ಆಚಾರ್ಯರಿಗೆ ಪ್ರಭು ಅಂತ ಹೆಸರು. ಜಯತೀರ್ಥರಿಗೆ ಮೂಲ ಬಲ ನಕಾರ ಯಾರು ಅಂದರೆ ಅದು ಆಚಾರ್ಯರು. ಆಚಾರ್ಯರ ಜೀವನದಲ್ಲಿ ಅಲ್ಲಲ್ಲಿ ಈ ಚಿಂತನೆ ಬರುತ್ತೆ. ಆಚಾರ್ಯರು ಒಂದು ವೃಷಭದ ಬೆನ್ನ ಹಿಂದೆ ಹೋದರು. ಪುಚ್ಚ ಅಂತ ಮಚ್ಚಂ ಅವಲಂಬ್ಯ ಕದಾಚಿ ದೇಶ ಅಂತ ಒಂದು ಋಷಭದ ಗೋವಿನ ಬೆನ್ನ ಹಿಂದೆ ಆಚಾರ್ಯರು ಹೋದರು. ಒಂದು ಪುಟ್ಟ ಬಾಲಕ ಏಕಾಬ್ದಕಂ, ಒಂದು ವರ್ಷದ ಕೂಸು ಆ ವೃಷಭದ ಬಾಲ ಹಿಡ್ಕೊಂಡು ಹೋಯಿತು ಅಂತ. ಹೋಯ್ತು ಹೋಯ್ತು ಹೋಯ್ತು. ಆ ವೃಷಭ ಯಾವುದು? ಧರ್ಮದ ವೃಷಭ. ಭಾಗವತದಲ್ಲಿ ಎಲ್ಲ ಕಡೆ ಋಷಭವನ್ನು ಚಿಂತನೆ ಮಾಡುವಾಗ, ಧರ್ಮವನ್ನು ಚಿಂತನೆ ಮಾಡುವಾಗ ಋಷಭ ಅಂತ ಚಿಂತನೆ ಮಾಡುವುದನ್ನು ನಾವು ನೋಡ್ತೇವೆ. 4 ಕಾಲಿನ ಋಷಭ ಅದು ಧರ್ಮದ ವೃಷಭ. ಅದರ ಬಾಲವನ್ನು ಹಿಡ್ಕೊಂಡು ಆಚಾರ್ಯರು ಹೊರಟು ಹೋದರು ಅಂತ. ಅಂದರೆ ಆಚಾರ್ಯರು ಧರ್ಮದ ಬೆನ್ನ ಹಿಂದೆ ಇದ್ದಾರೆ ಹೊರತು ಅಧರ್ಮದ ಬೆನ್ನ ಹಿಂದೆ ಇಲ್ಲ ಅನ್ನುವುದನ್ನು ಈ ಕತೆ ನಮಗೆ ತೋರಿಸ್ತದೆ. ಜಯತೀರ್ಥರು ಹೇಳ್ತಾರೆ, ಪ್ರಗುಹು ಅಂದರೆ ಪ್ರಕೃಷ್ಟ ಗೌಹು ಯಸ್ಯ, ಅಂದರೆ ಒಳ್ಳೆಯ ಗೋವಿನ ಬೆನ್ನ ಹಿಂದೆ ಪ್ರಕೃಷ್ಟವಾದ ಧರ್ಮವೇ ಗೋವಾಗಿ ಉಳ್ಳವ, ಅಂದರೆ ಗೋವಿನ ಬೆನ್ನ ಹಿಂದೆ ಹೋದವ ಅಂದರೆ ಆಚಾರ್ಯರು. ಈ ಜಯತೀರ್ಥರು ಅದೇ ರೀತಿಯಾಗಿರುವವರು. ಯಾವ ರೀತಿ ಅಂತಂದರೆ ಅವರು ವೃಷಭದ ಬೆನ್ನ ಹಿಂದೆ ಹೋಗುವವರು. ಹೇಗೆ ಅಂತಂದರೆ ಆಚಾರ್ಯರು ಒಂದು ವೃಷಭದ ಬೆನ್ನ ಹಿಂದೆ ಹೋದರು. ಅಷ್ಟು ಕಥೆಯನ್ನು ಶ್ರೀ ಮಧ್ವವಿದಯ ಹೇಳ್ತದೆ. ಆಚಾರ್ಯರು ವೃಷಭದ ಬೆನ್ನ ಹಿಂದೆ ಸಾಗಿದರು ಅಂತ. ನಮ್ಮದು ಪ್ರಶ್ನೆ ಇಷ್ಟು, ಆ ವೃಷಭ ಎಲ್ಲಿ ಹೋಯಿತು ಅಂತ. ಮತ್ತೆಲ್ಲಿಯೂ ಹೋಗಲಿಲ್ಲ. ಆ ಋಷಭ ಹೋದದ್ದು ಯರಗೋಳದ ಗುಹೆಗೆ ಹೋಗಿರ್ತಕ್ಕಂಥದ್ದು ಅಂತ ಜಯತೀರ್ಥರು ಹೇಳ್ತಾರೆ. ಪ್ರಗುಹು ನಹ ಯಸ್ಯ ಅಂತ. ಈ ಜಯತೀರ್ಥರು ಅವರಿಗೆ ನಹ ಬಲ ಯಾರು ಅಂದರೆ ಆಚಾರ್ಯರು ಅಂತ. ಅಂದರೆ ವೃಷಭ ಎಂಬುದು ಆಚಾರ್ಯರಿಗೆ ಬಲ ಅಲ್ಲ, ಮತ್ತೆ ವೃಷಭಕ್ಕೆ ಬಲ ಶ್ರೀಮದಾಚಾರ್ಯರು. ಹಾಗಾಗಿ ವೃಷಭ ಅಂದರೆ ಜಯತೀರ್ಥರೆಂಬಂಥ ವೃಷಭಕ್ಕೆ ನಹ ಬಲ ಯಾರು ಅಂತ ಅಂದರೆ ಅವತ್ತು ಚಿಕ್ಕ ವಯಸ್ಸಿನಲ್ಲಿ ಧರ್ಮದ ವೃಷಭದ ಬೆನ್ನ ಹಿಂದೆ ಹೋದ ಪ್ರಭು ಅಂದರೆ ಶ್ರೀ ಮಧ್ವಾಚಾರ್ಯರು ಅಂತ. ಆಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ, ತುಂಬ ಘಟನೆಗಳು ಬರ್ತದೆ. ಒಂದು ಘಟನೆ ಯಾವ ಘಟನೆ ಅಂತಂದರೆ ವೃಷ್ಟ್ಯಾದೀನ ನಿಯಂತೆ ತ್ಯಭಿಹಿತ ಚರಿತಾ ಸರ್ವಗೀರ್ವಾಣ ರತ್ನೈ ಅಂತ ನಾರಾಯಣ ಪಂಡಿತಾಚಾರ್ಯರು ಹೊಗಳುತ್ತಾರೆ. ಆಚಾರ್ಯರದು ವೈಭವ ಏನು ಅಂತಂದರೆ ವೃಷ್ಟ್ಯಾದೀನ ನಿಯಂತ ಅಂತ, ವೃಷ್ಟಿಯನ್ನು ನಿಯಮನೆ ಮಾಡುವವ ಅಂತ. ವೃಷ್ಟಿ ಮಳೆ, ತುಂಬ ಮಳೆಯನ್ನು ಕೊಟ್ಟರು ಅಂತ ಇಟ್ಟುಕೊಳ್ಳಿ, ಅದು ಮಹತ್ವ ಅಲ್ಲ, ಅವನು ಉಪದ್ರವಕಾರಿ ಅಂತ ಅರ್ಥ. ಮಳೆಯೇ ಬರಲಿಲ್ಲ ಅಂತ ಇಟ್ಟುಕೊಳ್ಳಿ, ಅದು ಆತಂಕವನ್ನು ಉಂಟು ಮಾಡುವವ ಅಂತ ಅರ್ಥ. ಎಷ್ಟು ಮಳೆ ಬೇಕೋ ಅಷ್ಟೇ ಮಳೆಯನ್ನು ಕೊಡಬೇಕು.
ಅವಿಗೆ ವೃಷ್ಟ್ಯಾದೀನ ನಿಯಂತ ಅಂತ ಹೆಸರು. ನಮ್ಮ ಆಚಾರ್ಯರು ಎರ್ಕಿ ಮಠಕ್ಕೆ ಹೋದಾಗ ಅಲ್ಲಿಯ ವೃಷಳಪತಿ ನೀರಿಲ್ಲ ಅಂತ ಹೇಳಿದ. ಅಷ್ಟೇ ಅಲ್ಲ, ಅವನ ಷರತ್ತು ಈ ಸರೋವರದಲ್ಲಿ ನೀರು ತುಂಬಬೇಕು. ಅಷ್ಟೇ ಅಲ್ಲ, ಸರೋವರದಲ್ಲಿ ಎಷ್ಟು ಬೇಕೋ ಅಷ್ಟೇ ಮಳೆ ಬರಬೇಕು. ಇದು ಕಷ್ಟ ನೋಡಿ. ಮಳೆ ಬರಬೇಕು, ನೀರು ಬೇಕು, ಅದು ಸರಿ. ನಮ್ಮ ಸರೋವರ ಮುಳುಗುವಷ್ಟು ಮಾತ್ರ ನೀರು, ಅದಕ್ಕಿಂತ ಜಾಸ್ತಿ ಬರಬಾರದು ಅಂತ ಆಚಾರ್ಯರು ಮಳೆ ಸುರಿಸಿದ್ರು. ಎಷ್ಟು ನೀರು ಬಂತು ಅಂತಂದರೆ ತಟಾಕ ದೇಶ್ಯಂ, ಆ ಸರೋವರ ತುಂಬಲಿಕ್ಕೆ ಎಷ್ಟು ಮಳೆಯೋ ಅಷ್ಟು ಮಳೆ ಮಾತ್ರ ಬಂತು. ಈ ಲೆಕ್ಕಾಚಾರದ ಮನುಷ್ಯ ಅಂತ ಅಂದರೆ ಅದು ಶ್ರೀ ಮಧ್ವಾಚಾರ್ಯರು ಒಬ್ಬರೇ ಹೊರತು ಇನ್ನೊಬ್ಬರಿಲ್ಲ ಅಂತ ಅದನ್ನು ನಾರಾಯಣಾಚಾರ್ಯರು ಬಾಯಿ ತುಂಬ ಹೇಳಿದರು. ವೃಷ್ಟ್ಯಾದೀನ ನಿಯಂತ. ನನಗೆ ಅನಿಸ್ತದೆ, ನನ್ನ ಇದರಲ್ಲಿ ಪ್ರಾಯಶಃ ನಾವಿಲ್ಲಿ ನ್ಯಾಯಸುಧಾ ಗ್ರಂಥವನ್ನು ಮಂಗಳ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ದೇವರ ಚಿತ್ತ, ಗುರುಗಳ ಚಿತ್ತ ಅದು ಏನೋ ಬೇರೆ ಇತ್ತು. ಅದು ಏನು ಅಂದರೆ ಮಳೆಯ ಧಾರಾಕಾರವಾದ ಮಳೆ. ನನಗೆ ಎಲ್ಲ ಜನ ಫೋನ್ ಮಾಡ್ತಿದ್ರು, ಕಾರ್ಯಕ್ರಮ ಉಂಟಾ ಇಲ್ವಾ, ಕ್ಯಾನ್ಸಲ್ ಆಯಿತಾ, ಅವ್ರಿಗೆ ಕ್ಯಾನ್ಸಲ್ ಆಗಬೇಕು ಅಂತಿತ್ತು, ಏನಂತ ಗೊತ್ತಿಲ್ಲ, ಕೇಳ್ತಲೇ ಇದ್ರು. ನಾನು ಹೇಳಿದೆ, ಜಯತೀರ್ಥರ ನ್ಯಾಯಸುಧಾ ಗ್ರಂಥ ಮಂಗಳ ಅದು ಶ್ರೀನಿವಾಸನಿಗೆ ಮುಟ್ಟಬೇಕು ಅಂತಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಜಯತೀರ್ಥರು ಮಾಡ್ತಾರೆ ಅಂತ ನಾನು ಹೇಳಿದೆ. ಯಾವ ಧೈರ್ಯದಲ್ಲಿ ನಾನು ಹೇಳಿದೆ ಅಂತಂದರೆ, ಅದು ಜಯತೀರ್ಥರು ಏನು ಅಂತಂದರೆ ಶ್ರೀಮದಾಚಾರ್ಯರ ಬಲವನ್ನು ಹೊಂದಿದವರು. ಅಂದರೆ ಇಲ್ಲಿ ಸುಧಾಮಂಗಳ ಆಗಬೇಕಾದ್ರೆ ಎಷ್ಟು ಮಳೆ ಬೇಕೋ ಅಷ್ಟು ಮಳೆ ಮಾತ್ರ ನಮಗೆ ಬಂತು. ಹೆಚ್ಚು ಬರಲಿಲ್ಲ, ಕಡಿಮೆನೂ ಬರಲಿಲ್ಲ. ಖಾಲಿಯಾದ ಸುವರ್ಣಮುಖಿ ನದಿ ಅದು ತುಂಬಿತು. ನಾವು ಬರೋದಕ್ಕಿಂತ 2 ದಿವಸ ಮುಂಚೆ ಮಳೆ ನಿಂತಿತು. ಮಳೆ ಬರಬೇಕು, ಮಳೆ ನಿಲ್ಲಬೇಕು. ಅಲ್ಲ, ಮಳೆನೇ ಬರದಿದ್ರೆ ನೀರೇ ಇಲ್ಲ ಅಲ್ವಾ. ಕೈ ತೊಳೆಯೋದು ಹೇಗೆ, ಸ್ನಾನ ಮಾಡೋದು ಯಾಕೆ, ಜಪ ಸಂಧ್ಯಾ ವಂದನೆ ಮಾಡೋದು ಹೇಗೆ, ನದಿಯಲ್ಲಿ ಸ್ನಾನ ಮಾಡೋದು ಹೇಗೆ, ಕಷ್ಟ. ಅದಕ್ಕೋಸ್ಕರ ಮಳೆ ಬಂತು, ಶುದ್ಧ ಆಯಿತು, ಜಲ 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 ಆಯಿತು. ಅಲ್ಲ, ಶ್ರೀನಿವಾಸ ಶುಚೌದೇಶ ಅಶುಚಿ ದೋಷವ ನೈವಿದ್ಯತೆ ಇಲ್ಲವೇ ಇಲ್ಲ. ಆದರೆ ನಮಗೆ ಶುಚಿಯಾಗಲಿಕ್ಕೆ ಬೇಕಾದಷ್ಟು ನೀರಿನ ವ್ಯವಸ್ಥೆ ಅದು ಆಗಬೇಕು. ಎಷ್ಟು ಬೇಕೋ ಅಷ್ಟೇ ನೀರು. 2 ದಿವಸಕ್ಕಿಂತ ಮುಂಚೆ ಪ್ರಾಯಶಃ ಆ ಕಾರ್ಯಕ್ರಮ ಪ್ರಾರಂಭ ಆಗುವ ದಿವಸನೂ ಮಳೆ ಬಂದಿದ್ರೆ ನೀವಿಲ್ಲಿ ಕೂತ್ಕೊಳ್ಳಿಕ್ಕೆ ಇರಲಿಲ್ಲ. ಕೊಚ್ಚೆಯಲ್ಲಿ ಯಾರು ಕೂಡ್ತಾರ್ರಿ, ಸ್ವಾಮಿಯರಿಗೆ ಬೇರೆ ಕೆಲಸ ಇಲ್ಲ ಅಂತ ಬೈಯುವ ಪ್ರಸಂಗ ಇತ್ತು. ಆದ್ದರಿಂದ ಇವತ್ತು ನಾವು ನೋಡಿದರೆ ಇಲ್ಲಿ ಮಳೆ ಬಂತೋ ಅಂತ ಸಂಶಯ ಪಡುವಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ ಅದು ವೃಷ್ಟ್ಯಾದಿಗಳನ್ನು ನಿಯಮನೆ ಮಾಡುವ ಆಚಾರ್ಯರ ಬೆನ್ನಗಾವಲು ಇರತಕ್ಕ ಅದು ಜಯತೀರ್ಥರ ಈ ಗ್ರಂಥದ ಮಹಿಮೆ, ಶ್ರೀಕರ ಗ್ರಂಥದ ಮಹಿಮೆ. ಪ್ರಗುಹು ಅಂತಂದರೆ ಶ್ರೀಮದ್ ಆಚಾರ್ಯರು ಗೌಹು ಎಂಬ ಶಬ್ದಕ್ಕೆ ನೀರು ಅಂತ ಅರ್ಥ. ಅದನ್ನು ಹೇಳಿದ್ದಾರೆ, ಸ್ವರ್ಗ ವಜ್ರಾಂಬು ಲೋಮಸು ಅಂತ ಆ ಕೋಶದಲ್ಲಿ ನೀರು ಎಂಬ ಅರ್ಥದಲ್ಲಿ ಗೋಶಬ್ದವನ್ನು ಬಳಸಿದ್ದಾರೆ. ಅದರಿಂದ ಪ್ರಕೃಷ್ಟವಾದ ಗೋವು ಅಥವಾ ಗೋವಿನ ಪ್ರಕರ್ಷ ಯಾರಲ್ಲಿದೆ ಅಂತ ಅಂದರೆ ಗೋ ಅಂದರೆ ನೀರನ್ನು ನಿಯಂತ್ರಣೆ ಮಾಡತಕ್ಕಂಥವರು ನೀರಿನ ಅಜ್ಜ. ವಾಯೋರಗ್ನಿ ಅಗ್ನೇರಾಪಃ ಅಂದರೆ ನೀರಿನ ತಾತ ಅಂತಂದರೆ ವಾಯುದೇವರು ಅಂದರೆ ನಮ್ಮ ಆಚಾರ್ಯರು, ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು. ಅದರ ನಿಯಮನೆ ಮಾಡುವುದು ಅವರು ಅಲ್ವಾ. ಮಗನನ್ನೇ ನಿಯಮನೆ ಮಾಡಲಿಕ್ಕಾಗುವುದಿಲ್ಲ, ಮೊಮ್ಮಗನನ್ನು ನಿಯಮನೆ ಮಾಡುವುದು ಯಾರ್ರಿ? ಆಚಾರ್ಯರು ಮಗನನ್ನೂ ನಿಯಮನೆ ಮಾಡ್ತಾರೆ, ಮೊಮ್ಮಗನನ್ನೂ ನಿಯಮನೆ ಮಾಡತಕ್ಕಂಥವರು ಅವರು ಪ್ರಗುಹು. ಅವರೇ ಬಲವಾಗಿರ್ತಕ್ಕವರು, ಬೆಂಬಲವಾಗಿರ್ತಕ್ಕಂಥವರು ಜಯತೀರ್ಥರು. ಅಂತಹ ಜಯತೀರ್ಥಕ್ಕೆ ಯತಿನ ಕೃತಾಯಾಮ್ ಅಂತ ಅವರು ಹೇಳಿದ ಮಾತು. ಪ್ರಗುಣ ಜಯತೀರ್ಥಕ್ಕೆ ಯತಿನ. ಪ್ರಗುಣ ಅಂತಂದರೆ ಬರೀ ಆಚಾರ್ಯರ ಅಥವಾ ಭೀಮಸೇನ ದೇವರ, ವಾಯುದೇವರ, ಹನುಮಂತ ದೇವರ ಮಾತ್ರ ಚಿಂತನೆ ಅಲ್ಲ. ಇದರಲ್ಲಿ ಭಗವಂತನ ಎಲ್ಲ ಅವತಾರಗಳ ಚಿಂತನೆಯನ್ನು ನಾವು ಇಲ್ಲಿ ಮಾಡಲಿಕ್ಕಾಗತ್ತೆ ಅಂತ. ಪ್ರಗು ಅಂತಂದರೆ ಭಗವಂತನ ಮತ್ಸ್ಯಾವತಾರ. ಯಾಕೆ ಅಂತಂದರೆ ನೀರು ಅಂತ. ನಮಗೆ ಬದುಕಲಿಕ್ಕೆ ನೀರು ಬೇಕು, ಎಷ್ಟು ಬೇಕೋ ಅಷ್ಟೇ ನೀರು ಬೇಕು. ನೀರು ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀರು ಕೊಡಬಾರ್ದು. ಊಟ ಮಾಡಿ ಬದುಕಿ ಅಂದರೆ ಸಾಧ್ಯ ಇಲ್ಲ. ನೀರು ಬೇಕು ಅಂದರೆ ನೀರಲ್ಲೇ ಮುಳುಗಿಸಿಟ್ರೆ ಹೇಗಾಗುತ್ತೆ? ಅಗಮರ್ಷಣ ಮಾಡಿದ್ರೆ ಸತ್ತೇ ಹೋಗ್ತಾನೆ ಹೆಚ್ಚು ಹೊತ್ತು. ಅದರಿಂದ ನೀರು ಬೇಕು ಬೇಡ ನಮಗೆ. ಆದರೆ ನೀರಿನಲ್ಲಿಯೇ ಇರುವವ ಒಬ್ಬ ಇದ್ದಾನೆ. ಆ ದೇವರಿಗೆ ಹೆಸರು ನೀರಾಯಣ, ನಾರಾಯಣ ಅಂತವನ ಹೆಸರು. ಅಂದರೆ ನೀರಲ್ಲೇ ಇರುವವ, ಅಂದರೆ ನೀರಲ್ಲಿ ಮುಳುಗಿದ್ರೂ ಚೆನ್ನಾಗಿರ್ತಾನೆ, ನೀರಲ್ಲಿ ತೇಲಿದ್ರೂ ಚೆನ್ನಾಗಿರ್ತಾನೆ, ನೀರಿನಿಂದ ಮೇಲೆ ಬಂದರೂ ಚೆನ್ನಾಗಿರ್ತಾನೆ. ಅದು ಭಗವಂತನ ಮೂಲ ರೂಪ. ಅಷ್ಟೇ ಅಲ್ಲ, ಭಗವಂತನ ಮತ್ಸ್ಯಾವತಾರ. ಅದೂ ಹಾಗೆ ನೀರಲ್ಲಿಯೇ ವಿಹಾರ ಮಾಡುವಂಥದ್ದು. ನೀರಲ್ಲಿ ವಿಹಾರ ಮಾಡ್ತದೆ, ನೀರಲ್ಲಿದ್ದವರನ್ನೆಲ್ಲ ಕರ್ಕೊಂಡು ಹೋಗ್ತದೆ, ಈಚೆಯಿಂದ ಆಚೆ ದಡ ಮುಟ್ಟಿಸುವಂತಹ ಕೆಲಸ ಆ ಮೀನು ಮಾಡ್ತದೆ. ಪ್ರಗುಹು ಅಂತಂದರೆ ಗವಿ ಪ್ರಕರ್ಷ ಯಸ್ಯ, ನೀರಿನಲ್ಲಿಯೂ ಪ್ರಕರ್ಷ.
ಒಬ್ಬನ ತಾಕತ್ತು ನಾವು ನೋಡಬೇಕು. ಎಲ್ಲಿ ನೋಡಬೇಕು? ಬೆಂಕಿಯಲ್ಲಿಯೋ, ಗಾಳಿಯಲ್ಲಿಯೋ, ನೀರಿನಲ್ಲಿಯೋ ನಮ್ಮ ತಾಕತ್ತು ಎಷ್ಟಿದೆ ಅಂತ ನೋಡಬೇಕು. ಎಲ್ಲಿಯೂ ನಮಗೆ ತಾಕತ್ತೇ ಇಲ್ಲ. ಗಾಳಿ ಜೋರಾಗಿ ಬೀಸಿತು, ಮೈ ಅಲ್ಲಾಡ್ತದೆ, ಜ್ವರ ಶುರುವಾಯಿತು, ಡೆಂಗಿ ಏನೇನೋ ಶುರುವಾಯಿತು. ಗಾಳಿಗೂ ನಾವು ಮೈ ಒಡ್ಲಿಕ್ಕಾಗೋದಿಲ್ಲ, ಬೆಂಕಿಗೂ ಮೈ ಒಡ್ಲಿಕ್ಕಾಗೋದಿಲ್ಲ. ಬೇಡ ಪರೀಕ್ಷೆ ಈಗ ನಮಗೆ. ನೀರಿನಲ್ಲಿಯೂ ನಮ್ಮ ಮೈ ಪಂಚಭೂತದ ದೇಹ ಹೊಂದಿಕೊಳ್ಳುವುದಿಲ್ಲ. ನೀರು ಎಷ್ಟು ಬೇಕೋ ಅಷ್ಟೇ, ಮೂಗಿನ ತನಕ, ಮೂಗಿನ ಮೇಲೆ ಅಲ್ಲ. ಆದರೆ ನೀರಿನಲ್ಲಿಯೂ ಪ್ರಕರ್ಷವನ್ನು ಸಾಧಿಸುವವ ಅದು ಭಗವಂತ. ಅವನಿಗೆ ಪ್ರಗುಹು ಅಂದರೆ ಗವಿ ಜಲೇಬಿ ಪ್ರಕರ್ಷ ಯಸ್ಯ ಪ್ರಗುಹು ಅಂತಂದರೆ ಅದು ಮತ್ಸ್ಯಾವತಾರ. ಮತ್ಸ್ಯಾವತಾರದಲ್ಲಿ ಭಗವಂತ ಏನು ಮಾಡಿದ? ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ. ಯಾಕೆ ಸಂಹಾರ ಮಾಡಿದ? ವೇದವನ್ನು ಅಪಹಾರ ಮಾಡಿದ. ಆ ಕಾರಣದಿಂದ ಭಗವಂತ ಮತ್ಸ್ಯನಾಗಿ ಅವತರಿಸಿ ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ಆ ವೇದವನ್ನು ಮತ್ತೆ ತಂದುಕೊಟ್ಟ ಅಂತ. ಜಯತೀರ್ಥರಿಗೆ ಈ ಮತ್ಸ್ಯಾವತಾರ ಅದು ಬೆಂಬಲ ಆಯ್ತಂತೆ, ಬೆಂಗಾವಲ ಆಯ್ತಂತೆ, ಅದೊಂದು ಸ್ಫೂರ್ತಿ ಆಯ್ತಂತೆ. ಹೇಗೆ ಅಂತಂದರೆ, ಈ ಜಯತೀರ್ಥರ ಈ ಗ್ರಂಥದಲ್ಲಿ, ನ್ಯಾಯಸುಧಾ ಗ್ರಂಥದಲ್ಲಿ ವೇದದ ಅಪೌರುಷೇಯತ್ವವನ್ನು ಸಮರ್ಥನೆ ಮಾಡ್ತಾರೆ. ವೇದ ಅಪೌರುಷೇಯ ಈ ಘಟ್ಟ ನಮ್ಮ ಮನವರಿಕೆ ಆಗಬೇಕು. ಬಹಳ ಕಷ್ಟ ವಿಷಯ ಇತ್ತು. ಅಂದರೆ ವೇದ ಯಾರೂ ಮಾಡದೆ ಅನಾದಿ ಕಾಲದಿಂದ ಇದೆ ಅಂತ ಹೇಳಿದ್ರೆ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ನನ್ನ ಮನೆ ಅನಾದಿ ಕಾಲದಿಂದ ಇದೆ ಅಂತಂದರೆ ಇದು ತಲೆ ಸರಿ ಇಲ್ಲ ಅಂತ ಹೇಳ್ತಾರೆ. ವೇದ ಎಂಬುದು ಅಪೌರುಷೇಯ, ಇದು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಆ ಅಪೌರುಷೇಯತ್ವವಾದವನ್ನು ಮಂಡಿಸುವ ಅಪೂರ್ವವಾದ ಸಾಮರ್ಥ್ಯ. ಒಬ್ಬ ಲೌಕಿಕ ಉಪನ್ಯಾಸಕಾರ ಮಹಾಭಾರತದ ಕಥೆ, ರಾಮಾಯಣದ ಕಥೆಯನ್ನು ಎಷ್ಟು ಲೀಲಾಜಾಲವಾಗಿ ಅನಾಯಾಸವಾಗಿ ಹೇಳ್ತಾನೆ, ಹಾಗೆ ಅಪೌರುಷೇಯತ್ವವಾದವನ್ನು ನಮ್ಮ ನಿಮ್ಮೆ ಮುಂದೆ ಅಲ್ಲ, ವೇದವನ್ನು ಒಪ್ಪದ ಚಾರ್ವಾಕಾದಿ ವೇದ ಬಹಿಷ್ಕೃತರಾದವರ ಮುಂದೆ ಆ ವೇದದ ಅಪೌರುಷೇಯತ್ವ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದ ದೊಡ್ಡ ಕೀರ್ತಿ ಆಚಾರ್ಯರ ಪ್ರತಿಬಿಂಬರಾದ ಶ್ರೀಮದ್ ಜಯತೀರ್ಥರ ನ್ಯಾಯಸುಧಾ ತತ್ವನಿರ್ಣಯದಂತಹ ಗ್ರಂಥಗಳಿಗೆ ಸಲ್ತದೆ ಅಂತ. ಅಂದರೆ ವೇದ ಅಪ್ರಮಾಣ ಆದರೂ ವೇದ ಒಂದು ರೀತಿ ನಮ್ಮ ಕೈ ತಪ್ಪಿ ಹೋದ ಹಾಗೆ. ವೇದಕ್ಕೆ ಅಪೌರುಷೇಯತ್ವ ಇಲ್ಲ ಅಂತಾದರೆ ಪ್ರಾಮಾಣ್ಯನೇ ಸಿದ್ಧಿಸುವುದಿಲ್ಲ, ಅದರ ಅರ್ಥನೇ ಸಿದ್ಧಿಸುವುದಿಲ್ಲ. ಆದ್ದರಿಂದ ಆ ವೇದಕ್ಕೆ ಅಪೌರುಷೇಯತ್ವ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡತಕ್ಕಂಥದ್ದು ಜಯತೀರ್ಥರ ದಿಗ್ವಿಜಯ ಅದು. ಹಾಗಾಗಿ ಜಯತೀರ್ಥರ ಈ ಜಯಬೇರಿಗೆ ನಹ ಬಲ ಯಾವುದು ಅಂತಂದರೆ, ಆ ವೇದವನ್ನು ಅಪಹಾರ ಮಾಡಿದ ಅಸುರನನ್ನು ಸಂಹಾರ ಮಾಡಿದ ಮತ್ಸ್ಯರೂಪಿಯಾದ ಭಗವಂತ. ಜಯತೀರ್ಥರು ಹೇಳ್ತಾರೆ, ನನಗೆ ಅದು ಬಿಂಬ, ನನಗೆ ಅದು ಸ್ಫೂರ್ತಿದಾಯಕವಾದ್ದು. ಪ್ರಗುಹು ಅಂದರೆ ಮತ್ಸ್ಯಾವತಾರ, ನಹ ಬಲಂ ಯಸ್ಯ ಅಂದರೆ ಜಯತೀರ್ಥ ಸ್ಯ ಅಂತ ಇಟ್ಟುಕೊಂಡ್ರೆ, ಪ್ರಗುಣ ಜಯತೀರ್ಥಕ್ಕೆ ಯತಿ ಅಂತಂದರೆ ಮತ್ಸ್ಯದಿಂದ ಸ್ಫೂರ್ತಿ ಪಡೆದದ್ದು ಅಂತ. ಜಯತೀರ್ಥರು ಅಲ್ಲಲ್ಲಿ ಈ ಮತ್ಸ್ಯಾದಿಗಳನ್ನು ಉಲ್ಲೇಖ ಮಾಡ್ತಾರೆ. ಹೇಗೆ ಅಂತಂದರೆ ಅಂಶಾಧಿಕರಣದಲ್ಲಿ ಹೇಳುವಾಗ ಅಂಶ ಎರಡು ರೀತಿಯಾದ್ದು, ಒಂದು ಭಿನ್ನಾಂಶ, ಒಂದು ಅಭಿನ್ನಾಂಶ ಅಂತ. ಮತ್ಸ್ಯಾದಿಗಳು ಅಭಿನ್ನಾಂಶ, ಜೀವರಾಶಿಗಳು ಭಿನ್ನಾಂಶ ಅಂತ. ಅದರಿಂದ ಮತ್ಸ್ಯ ಅದು ಅವರಿಗೆ ತುಂಬ ಇಷ್ಟವಾಗಿರತಕ್ಕಂಥದ್ದು. ನಮ್ಮ ಆಚಾರ್ಯರ ಸಿದ್ಧಾಂತ ಮಮೈವಾಂಶೋ ಜೀವಲೋಕೆ, ಈ ಶ್ಲೋಕಕ್ಕೆ ವಿಪರೀತ ಗ್ರಹಣೆ ಮಾಡಿದವರೇ ಜಾಸ್ತಿ. ಮಮೈವಾಂಶ ಎಂಬ ಈ ಶಬ್ದಕ್ಕೆ ಅಭಿನ್ನಾಂಶ, ಅದು ಭಿನ್ನಾಂಶ ಅಲ್ಲ ಅಂತ ಒಳ್ಳೆಯ ವ್ಯಾಖ್ಯಾನವನ್ನು ಕೊಟ್ಟದ್ದು ನಮ್ಮ ಭವ್ಯವಾದ ಪರಂಪರೆ. ಹಾಗಾಗಿ ಪ್ರಗುಣ ಜಯತೀರ್ಥಾಖ್ಯ ಯತಿನ, ಮತ್ಸ್ಯ ನಮಗೆ ಮೂಲ ಸ್ಫೂರ್ತಿ ಅಂತ. ಪ್ರಗು ಅಂತ ಅಂದರೆ ಅದು ಕೂರ್ಮ ರೂಪ, ಸುಲಭ. ಮೊದಲು ಮಾಡಿದ ಹಾಗೆ ವ್ಯಾಖ್ಯಾನ ನಾವು ಮಾಡಬೇಕಾದ್ದು. ಆ ಕೂರ್ಮ ಏನು ಮಾಡಿತು? ಮಂದರ ಪರ್ವತವನ್ನು ಮೇಲಕ್ಕೆತ್ತಿತು. ಕುಸಿಯುವ ಬೆಟ್ಟವನ್ನು ತನ್ನ ಬೆನ್ನ ಮೇಲೆ ಹೊತ್ತು ಸಮುದ್ರ ಮಥನಕ್ಕೆ ಅನುವು ಮಾಡಿಕೊಟ್ಟದ್ದು ಅದು ಕೂರ್ಮನ ವೈಶಿಷ್ಟ್ಯ. ಮಂದರ ಪರ್ವತ ಅಂತಂದರೆ ಬೇರೆ ಯಾವುದೋ ಮಂದರ ಪರ್ವತ ಅಲ್ಲ. ವಾದಿರಾಜರ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಶ್ರೀವೇದಾಂತ ಮಹಾಚಲಂಹಿ, ವೇದಾಂತ ಎಂಬುದು ಒಂದು ಮಂದರ ಪರ್ವತ. ಆ ಕೂರ್ಮರೂಪಿಯಾದ ಭಗವಂತ ಆ ಮಂದರ ಪರ್ವತವನ್ನು ಹೊತ್ತಿದರೆ ಜಯತೀರ್ಥರು ಹೇಳ್ತಾರೆ, ನಾನೂ ಒಂದು ಮಂದರ ಪರ್ವತ ಎತ್ತಿದ್ದೇನೆ ಅಂತ, ಎತ್ತಿ ಹಿಡಿದಿದ್ದೇನೆ ಅಂತ. ಯಾವುದದು ಮಂದರ ಪರ್ವತ ಅಂತಂದರೆ ಬೇರೆ ಯಾವುದೂ ಅಲ್ಲ, ವೇದಾಂತ ಗ್ರಂಥಗಳು, ಉಪನಿಷತ್ತು, ಬ್ರಹ್ಮಸೂತ್ರ ಎಂಬಂತಹ ವೇದಾಂತವನ್ನು ಎತ್ತಿ ಹಿಡಿದದ್ದು. ಎತ್ತಿ ಹಿಡಿಯುವುದು ಅಂತಂದರೆ ಅದನ್ನು ಪುಸ್ತಕ ಎತ್ತಿ ಹಿಡಿಯುವುದಲ್ಲ, ಅದರ ಸಮರ್ಥನೆ ಮಾಡಿ ಅಲ್ಲಿಗೆ ಬರತಕ್ಕಂತಹ ವಿರೋಧಗಳನ್ನು ಪರಿಹಾರ ಮಾಡಿ ಅದನ್ನು ಎತ್ತಿ ಹಿಡಿದದ್ದು. ವೇದಗಳು ಪ್ರಮಾಣ, ಉಪನಿಷತ್ತು ಚೆನ್ನಾಗಿದೆ ಅಂತ ವೇದದ ಪರ್ವತವನ್ನು
ಮಂದರ ಪರ್ವತವನ್ನು ಮೇಲಕ್ಕೆ ಎತ್ತಿದ್ದು ಜಯತೀರ್ಥರ ವೈಭವ. ಹಾಗಾಗಿ ಜಯತೀರ್ಥರು ಈ ಮಂದರ ಪರ್ವತವನ್ನು ವೇದಾಂತ ಉದ್ಧಾರದ ಮಂದರ ಪರ್ವತ ಉದ್ಧಾರವನ್ನು ಮಾಡಲಿಕ್ಕೆ ಬಲ ಯಾರು ಅಂದರೆ ಪ್ರಗುಹು ಅಂದರೆ ಗವಿ. ನೀರಿನಲ್ಲಿ ಎಂಥ ನೀರದು, ಕ್ಷೀರಸಾಗರ, ಅದರಲ್ಲಿ ತನ್ನ ಬೆನ್ನನ್ನು ಕೊಟ್ಟು ಮಂದರ ಪರ್ವತವನ್ನು ಎತ್ತಿದ ಪ್ರಗುಹು ಅಂದರೆ ಕೂರ್ಮ ರೂಪ ಭಗವಂತ, ಅವನೇ ಬಲವಾಗಿ ಉಳ್ಳ ಜಯತೀರ್ಥರು. ಪ್ರಗುಣ ಜಯತೀರ್ಥಕ್ಕೆ ಯತಿನ ಅಂತ ನಾವು ಇಟ್ಕೊಳ್ಬೇಕಾದ್ದು. ವರಾಹರೂಪಿಯಾದ ಭಗವಂತ ಪ್ರಭು ಅಂತಂದರೆ ಯಾಕೆಂತಂದರೆ ಎಲ್ಲ ಕಡೆ ನೀರು ಆವರಿಸಿದಾಗ, ಭೂಮಿ ನೀರಲ್ಲಿ ಮುಳುಗಿದಾಗ ಭಗವಂತ ವರಾಹನಾಗಿ ಅವತರಿಸಿ ನೀರಲ್ಲಿ ಮುಳುಗಿ ಆ ಹಸುರನನ್ನು ಸಂಹಾರ ಮಾಡಿ ಆ ಭೂಮಿಯನ್ನು ಮೇಲಕ್ಕೆ ಎತ್ತಿ ಸ್ಥಿರವಾಗಿ ಮಾಡಿದ ರೂಪ ಅದು ದಂಷ್ಟ್ರೋದ್ಧತ ವಸುಂಧರೆ ಅಂತ. ದಾಡೆಯಲ್ಲಿ ಭೂಮಿಯನ್ನು ಎತ್ತಿ ಹಿಡಿದ ರೂಪ ಅದು ವರಾಹ ರೂಪ. ಇವತ್ತು ನಾವು ಶ್ರೀನಿವಾಸನ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ಶ್ರೀನಿವಾಸ ಎಲ್ಲಿದ್ದಾನೆ ಅಂತಂದರೆ ಕ್ಯಾರ್ ಆಫ್ ವರಾಹ. ಆದ್ದರಿಂದ ಭೂವರಾಹನ ಸನ್ನಿಧಾನದಲ್ಲಿ ವೆಂಕಟರಮಣ ದೇವರು, ನಮಗೆ ವೆಂಕಟರಮಣ ದೇವರು ನೆನಪಾಗ್ತಾರೆ ಹೊರತು ವರಾಹ ದೇವರು ನೆನಪಾಗುವುದಿಲ್ಲ. ವರಾಹ ದೇವರು ಹೇಳ್ತಾರೆ, ನನ್ನನ್ನು ನೆನಪಿಸಿಕೊಳ್ಳದೆ ಬರೀ ವೆಂಕಟರಮಣ ದುಡ್ಡು ದುಡ್ಡು ಶ್ರೀಯಪ್ಪತಿ ಅಂತ ಇಷ್ಟೇ ನೀವು ಹೇಳಿಕೊಂಡು ಹೋದರೆ ಇದು ಕುಸಿತದೆ ಬೆಟ್ಟ, ಅದರಿಂದ ನಿಮಗೆ ಸಿಗುವುದಿಲ್ಲ. ವರಾಹ ದೇವರನ್ನು ನಾವು ನೆನಪಿಸಿಕೊಳ್ಬೇಕಾದ್ದು. ಯಾಕೆಂತಂದರೆ ಅವರು ನೀರಲ್ಲಿ ಮುಳುಗಿದವರನ್ನು ಎತ್ತಿ ಹಿಡಿದ ಭೂಮಿಯನ್ನು ಸ್ಥಿರವಾಗಿ ಇಟ್ಟು ನಾವು ಇವತ್ತು ಆರಾಮವಾಗಿ ನಿಂತಿದ್ದೇವೆ, ಕೂತಿದ್ದೇವೆ ಅಂತಂದರೆ ವರಾಹದೇವರನ್ನು ನಾವು ಚಿಂತನೆ ಮಾಡಬೇಕಾದ್ದು. ಇವತ್ತು ವರಾಹದೇವರು ಕ್ಯಾರ್ ಆಫ್ ವರಾಹ ನಾವು ಇದ್ದೇವೆ, ಆದ್ದರಿಂದ ನಾವು ಗಟ್ಟಿಯಾಗಿ ನಿಂತಿದ್ದೇವೆ ಅಂತ. ಪ್ರಭು ಅಂತಂದರೆ ವರಾಹದೇವರು ಅಂದರೆ ಗವಿ ಅಂದರೆ ನೀರಿನಲ್ಲಿ ಪ್ರಕರ್ಷ ತನ್ನ ಸಾಮರ್ಥ್ಯವನ್ನು ತೋರಿಸಿದವರು ವರಾಹದೇವರು. ಜಯತೀರ್ಥರು ಹೇಳ್ತಾರೆ, ನಾನೂ ಮಾಡಿದ ಕೆಲಸ ಅದು. ಏನು ಕೆಲಸ ಅಂತಂದರೆ ಭೂಮಿಯನ್ನು ಎತ್ತುವ ಕೆಲಸ ಅಂತ. ಇವತ್ತು ಏನಾಗಿದೆ ಅಂತಂದರೆ ಭೂಮಿ ಅದು ಮುಳುಗ್ತಾ ಇದೆ ಅಂತ. ಯಾಕೆ ಭೂಮಿ ಮುಳುಗ್ತಾ ಇದೆ ಅಂತಂದರೆ ಭೂಮಿ ಮಿಥ್ಯ, ವಿಶ್ವ ಮಿಥ್ಯ, ಪ್ರಪಂಚನೇ ಸುಳ್ಳು ಅಂತ ಹೇಳ್ತಾರೆ. ಪ್ರಪಂಚನೇ ಇಲ್ಲ ಅಂತ. ಅದು ಎಲ್ಲಿ ಮುಳುಗ್ತದೆ ಅಂತಂದರೆ ನೀರಿನಲ್ಲಿ ಅಂತ. ಯಾವ ನೀರಿನಲ್ಲಿ ಅಂದರೆ ಪ್ರತಿವಾದಿಗಳ, ವಿಪರೀತವಾದಿಗಳ ಮಾತೆಂಬ ನೀರಿನಲ್ಲಿ ಈ ಭೂಮಿಯೇ ಮುಳುಗಿ ಹೋದಾಗ ಜಯತೀರ್ಥರೆಂಬಂತಹ ವರಾಹ ಅವತಾರ ಮಾಡಿ ಅದನ್ನು ಎತ್ತಿ ಗಟ್ಟಿಯಾಗಿ ನಾನು ನಿಲ್ಲಿಸಿದ್ದೇನೆ ಅಂತ ಹೇಳ್ತಾರೆ. ಪ್ರಗುಹು ಅಂದರೆ ವರಾಹ, ನಹ ಬಲಹ ಯಸ್ಯ ಪ್ರಗುಣಸ್ಯ ಜಯತೀರ್ಥಸ್ಯ ಅಂತ ನಾವು ಇಟ್ಟುಕೊಂಡ್ರೆ ಪ್ರಗುಣ ಜಯತೀರ್ಥಕ್ಕೆ ಯತಿನ ಅಂತ. ನರಸಿಂಹದೇವರು ಪ್ರಗುಹು ಅಂದರೆ ನರಸಿಂಹದೇವರು. ನೀವು ಕೇಳಬಹುದು, ಎಂಥದ್ರಿ ಗೌ ಅಂದರೆ ನೀರು ಆಯಿತು, ಗೌ ಅಂದರೆ ಎಲ್ಲ ಆಯಿತು, ವೃಷಭ ಅಂತ ಆಯಿತು, ಇದೇನು ಅಂತ. ಪ್ರಭು ಅಂದರೆ ನರಸಿಂಹದೇವರು. ಜಯತೀರ್ಥರಿಗೆ ನರಸಿಂಹದೇವರು ತುಂಬ ಇಷ್ಟ ಅಂತ. ಯಾಕಂದರೆ ನರಸಿಂಹದೇವರು ಮಾಡಿದ ಕೆಲಸ ಎರಡು. ಒಂದು ಹಿರಣ್ಯಕಶಿಪುವಿನ ಉದರವನ್ನು ಸೀಳಿತ್ತು. ಎರಡನೇದ್ದು ಹಿರಣ್ಯಕಶಿಪುವಿನ ಉದರದಲ್ಲಿರತಕ್ಕಂತಹ ಪೋತ ಶಿಶು ಪ್ರಹ್ಲಾದನನ್ನು ರಕ್ಷಣೆ ಮಾಡಿತ್ತು. ಅಂದರೆ ಒಂದು ಅಖಂಡ ವಸ್ತುವಿನಲ್ಲಿ ಒಂದನ್ನು ರಕ್ಷಣೆ ಮಾಡಿದರು, ಒಂದನ್ನು ಮುಗಿಸಿಬಿಟ್ರು. ಇದು ನರಸಿಂಹದೇವರು ಮಾಡಿರತಕ್ಕಂತಹ ಕೆಲಸ ಅಂತ. ಅಂದರೆ ಒಂದರ ಉದರದಲ್ಲಿದ್ದ ಒಂದನ್ನು ರಕ್ಷಣೆ ಮಾಡಬೇಕು, ಒಂದನ್ನು ಮುಗಿಸುವಂತಹ ಕೆಲಸ ಮಾಡಬೇಕು. ಅದು ಏನು ಅಂತಂದರೆ ಉಪನಿಷತ್ತು ಎಂಬಂತಹದ್ದು ಒಳ್ಳೆಯ ಅಪೂರ್ವವಾದ ವಸ್ತು. ಅದರಲ್ಲಿ ಏನಿತ್ತು, ಒಂದು ನಮಗೆ ಬೇಕಾದ್ದು, ಒಂದು ಬೇಡವಾದ್ದು. ಏನು ಉಪನಿಷತ್ತು ನಮಗೆ ಬೇಕಾದ್ದು, ಆದರೆ ಅದರಲ್ಲಿ ಇರತಕ್ಕಂಥದ್ದು ಕೆಟ್ಟ ಚಿಂತನೆಗಳ ಹಾಗೆ ಭಾಸ ಏನಾಗುತ್ತೆ, ನಾನೇ ದೇವರು, ಪರಮಂ ಸಾಮ್ಯಮುಪೈತಿ, ಇದೆಲ್ಲ ಹಿರಣ್ಯಕಶಿಪು ಅಂತ. ನರಸಿಂಹದೇವರು ಹೇಗೆ ಹಿರಣ್ಯಕಶಿಪುವಿನ ಉದರವನ್ನು ಸೀಳಿ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದರು, ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರು. ಜಯತೀರ್ಥರು ಹೇಳ್ತಾರೆ, ನನಗೆ ನರಸಿಂಹದೇವರು ಒಳ್ಳೆಯ ಸ್ಫೂರ್ತಿ. ಯಾವ ವಿಷಯದಲ್ಲಿ ಅಂತಂದರೆ ಉಪನಿಷತ್ತನ್ನೆಲ್ಲ ಪ್ರಮಾಣ ಅಂತ ಒಪ್ಪಿ, ಆದರೆ ಅದರಲ್ಲಿ ಹೇಳತಕ್ಕಂತಹ ಕೆಟ್ಟ ಚಿಂತನೆಗಳು ಮಾತ್ರ ನನಗೆ ಇಷ್ಟ ಆಗುವುದಿಲ್ಲ. ಅದನ್ನು ನಾನು ಖಂಡನೆ ಮಾಡಿದ್ದೇನೆ. ಹೇಗೆ ಪ್ರಹ್ಲಾದನ ರಕ್ಷಣೆ, ಹಾಗೆ ಉಪನಿಷತ್ತಿನ ದಿವ್ಯ ಸಂದೇಶಗಳನ್ನು ನಾನು ರಕ್ಷಣೆ ಮಾಡಿದ್ದೇನೆ. ಅದರ ಜೊತೆಗೆ ವಿಪರೀತ ಚಿಂತನೆ ಹಿರಣ್ಯಕಶಿಪು ಅವನನ್ನು ಸಂಹಾರ ಮಾಡಿದ್ದೇನೆ. ಆಗ ಈ ಒಟ್ಟು ಪರಮತ ನಿರಾಕರಣೆ ಅಂದರೆ ಹಿರಣ್ಯಕಶಿಪುವಿನ ಮರ್ದನ, ಒಳ್ಳೆಯ ಆಚಾರ್ಯರ ಸಿದ್ಧಾಂತದ ಸಂರಕ್ಷಣೆ ಅಂತಂದರೆ ಪ್ರಹ್ಲಾದನ ರಕ್ಷಣೆ. ಈ ಎರಡು ಕೆಲಸ ಮಾಡಲಿಕ್ಕೆ ನನಗೆ ಮೂಲ ಸ್ಫೂರ್ತಿ ಅಲ್ಲಿ ನರಸಿಂಹದೇವರು. ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತಿ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಹೇಳಿದ ಆಚಾರ್ಯರ ಅನುಗುಣರಾದಂತಹ ಶಿಷ್ಯರು ಜಯತೀರ್ಥರು. ಅವರಿಗೆ ಸ್ಫೂರ್ತಿ ಬರುವುದು ಅಂದರೆ
ಹಿರಣ್ಯಕಶಿಪು ಹೇಳಿದ ಮತ ಅದು. ಕೊನ್ಯೋಸ್ತಿ ಬದನ್ಯ ಜಗದೀಶ್ವರ ಅಂತ. ಜಗದೀಶ್ವರ ಇಲ್ಲ ಅಂತ ಅಲ್ಲ, ನನಗಿಂತ ಭಿನ್ನನಾದ ಜಗದೀಶ್ವರ ಇಲ್ಲ ಅಂತ. ಅಂದರೆ ನಾನೇ ಜಗದೀಶ್ವರ ಅನ್ನುವ ಭ್ರಮೆ ಅವನಿಗಿತ್ತು. ಅದರ ನಾನೇ ದೇವರು ಎಂಬ ವಾದವನ್ನು ಖಂಡನೆ ಮಾಡಿದರೆ ಅದು ಹಿರಣ್ಯಕಶಿಪುವನ್ನೇ ಸಂಹಾರ ಮಾಡಿದ ಹಾಗೆ. ಅಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡತಕ್ಕ ನರಸಿಂಹದೇವರು ನನ್ನಲ್ಲಿ ತುಂಬಿಕೊಂಡಿದ್ದಾರೆ ಅಂತ ಜಯತೀರ್ಥರು ಪ್ರಗುಣ ಜಯತೀರ್ಥಕ್ಕೆ ಯತಿನ ಅಂತ 4 ಅಧ್ಯಾಯದ ಕೊನೆಗೆ ಹೇಳಿಕೊಂಡು ಪ್ರಗುಹು ಅಂತ ಹೇಳ್ತಾರೆ. ಅದೇ ನನಗೆ ನಹ ಬಲಂ ಅಂತ ಹೇಳ್ತಾರೆ. ಪ್ರಗುಹು ಅಂತಂದರೆ ಏನರ್ಥ ಅಂದರೆ ಪ್ರಕೃಷ್ಟ ಗಾವ ಯಸ್ಯ ಅಂತ. ಗೌ ಎಂಬ ಶಬ್ದಕ್ಕೆ ರೋಮ ಅಂತ ಅರ್ಥ ಇದೆ. ಅಲ್ಲಿ ಸ್ವರ್ಗ, ವಜ್ರ, ಅಂಬು, ಲೋಮಸು, ರೋಮ ಎಂಬ ಅರ್ಥದಲ್ಲಿ ಗೋಶಬ್ದವನ್ನು ಬಳಸಿದ್ದಾರೆ. ಆದ್ದರಿಂದ ನರಸಿಂಹದೇವರನ್ನು ಹೇಳುವ ಶಬ್ದನೇ ಅದು. ನರಸಿಂಹದೇವರನ್ನು ಹೇಗೆ ಗುರುತಿಸಿದು? ನರಸಿಂಹ ಅಲ್ಲ, ಯಾರ ಮುಖದಲ್ಲಿ ರೋಮಗಳು ತುಂಬಿಕೊಂಡಿದೆ, ಯಾರ ಮುಖದಲ್ಲಿ ಕೇಸರ ತುಂಬಿಕೊಂಡಿದೆ ಅವನು ಕೇಸರಿ, ನರಕೇಸರಿ ಅಂತ. ಹಾಗಾಗಿ ನರಸಿಂಹದೇವರು ಅಂತ ಚಿಂತನೆ ಮಾಡುವಾಗ ಆ ರೋಮಗಳು ನೆನಪಿಗೆ ಬರ್ತದೆ. ಅದನ್ನೇ ಹೇಳಿ ಪ್ರಘು ಅಂದರೆ ಪ್ರಕೃಷ್ಟ ಗಾವ ಯಸ್ಯ ಅಂದರೆ ರೋಮಗಳಿಂದ ತುಂಬಿಕೊಂಡಿರ್ತಕ್ಕ ನರಸಿಂಹದೇವರು ನನಗೆ ಮೂಲ. ನಹ ಬಲಂ ಯಸ್ಯ ಜಯತೀರ್ಥಸ್ಯ ಅಂತ ಅದನ್ನು ಜಯತೀರ್ಥರು ನರಸಿಂಹದೇವರನ್ನು ಇಲ್ಲಿ ನೆನಪಿಸಿಕೊಳ್ತಾರೆ. ವಾಮನನ ಚಿಂತನೆ ಮಾಡ್ತಾರೆ. ವಾಮನ ಈ ನ್ಯಾಯಸುಧ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರಗಳಿಗೆ ಮೂಲ. ವಾಮನ ಮಾಡಿದ ಕೆಲಸ ಏನು? ಪುಟ್ಟ ಬಾಲಕ ವಾಮನ. 3 ಅಡಿಯಿಂದ ಭೂ, ವ್ಯೋಮ, ಪಾತಾಳ ಎಲ್ಲವನ್ನೂ ವ್ಯಾಪಿಸಿದ. ಮೊದಲು 3 ಅಡಿ ಕೇಳಿದ ಪುಟ್ಟ ಬಾಲಕ. ಆ 3 ಬೆಳೆಯಿತು ಬೆಳೆಯಿತು ಬೆಳೆಯಿತು, ಬಲಿಯಿತು, ಎಲ್ಲ ಬಲಿಯನ್ನು ಬಲಿ ತಕ್ಕೊಂಡಿತು, ಇಡೀ ಜಗತ್ತು ವ್ಯಾಪಿಸಿತು. ಅನುವ್ಯಾಖ್ಯಾನ ಸುಧಾದಲ್ಲಿ ಹೇಳುವುದು ಇದನ್ನೇ. 3 ಅದು ಊರಿಡೀ ಹೇಗಾಯಿತು, 100 ಆಗಿ ಊರಾಯಿತು ಹೇಗೆ ಅಂತ ಅದನ್ನು ವಿವರಣೆ ಕೊಡ್ತಾರೆ. ಅದು ಮೊದಲು ಪ್ರಣವ, ಅಕಾರ, ಉಕಾರ, ಮಕಾರ ಅಂತ 3 ಅಕ್ಷರ ಇತ್ತು. ಆ 3 ಬೆಳೆಯಿತು, ವ್ಯಾಘೃತಿ ಆಯಿತು. ಪ್ರಣವಾರ್ಥ ವ್ಯಾಘೃತಯ ಭೂಹು ಭುವಸ್ವಹ ಆಯಿತು. ಆ ವ್ಯಾಘೃತಿ ಬೆಳೆಯಿತು, ಬಲಿಯಿತು, ಗಾಯತ್ರಿ 3 ಪಾದ ಆಯಿತು. ಅದೂ ಬೆಳೆಯಿತು, ಪುರುಷ ಸೂಕ್ತ ಆಯಿತು, 3 ವರ್ಗ ಆಯಿತು. ಪುರುಷ ಸೂಕ್ತ ಬೆಳೆಯಿತು, 3 ವೇದಗಳಾಯಿತು, ಇಡೀ ವೇದ ವಾಂಗ್ಮಯ ಆಯಿತು. ಪುಟ್ಟ ವಾಮನ 3 ಅಕ್ಷರದ ಪ್ರಣವ, ಅದು ತ್ರಿವಿಕ್ರಮ ಆಯಿತು, 3 ವೇದಗಳಾಯಿತು, ವಾಮನ ತ್ರಿವಿಕ್ರಮ ಆದ. ಈ ಘಟನೆಯನ್ನು ಆಚಾರ್ಯರು ಜಯತೀರ್ಥರು ತಮ್ಮ ಗ್ರಂಥದಲ್ಲಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಸಮರ್ಥನೆ ಮಾಡಿದ್ದಾರೆ. ಪುಟ್ಟ ಪ್ರಣವ. ನಮ್ಮದು ಪ್ರಶ್ನೆ, ವಾಮನ ತ್ರಿವಿಕ್ರಮನಾದ ಅಂದರೆ ಮೊದಲು ವಾಮನ ಇದ್ದ, ಆಮೇಲೆ ತ್ರಿವಿಕ್ರಮನಾದ. ಯಾವಾಗ ತ್ರಿವಿಕ್ರಮನಾದ ಆಗ ವಾಮನ ಆಗಲಿಲ್ಲ ಅಂತ ಅವ್ರು ಹೇಳ್ತಾರೆ. ವಾಮನನೂ ಯಾವಾಗಲೂ ಇದ್ದಾನೆ, ತ್ರಿವಿಕ್ರಮನೂ ಯಾವಾಗಲೂ ಇದ್ದಾನೆ, ಪ್ರಣವವೂ ಯಾವಾಗಲೂ ಇದೆ, ವೇದಗಳೂ ಯಾವಾಗಲೂ ಇದೆ, ವ್ಯಾಹೃತಿಯೂ ಯಾವಾಗಲೂ ಇದೆ. ಪುರುಷ ನೋಡಿ, ಪ್ರಣವದಿಂದ ಅದು ವ್ಯಾಹೃತಿ ಆಯಿತು, ಪ್ರಣವ ಹೋಯಿತು, ವ್ಯಾಹೃತಿ ಬಂದದ್ದಲ್ಲ. ವ್ಯಾಹೃತಿ ಹೋಗಿ ಗಾಯತ್ರಿ ಆದದ್ದಲ್ಲ. ಪ್ರಣವವೂ ಸಾರ್ವಕಾಲಿಕ, ವ್ಯಾಹೃತಿಯೂ ಸಾರ್ವಕಾಲಿಕ, ಗಾಯತ್ರಿಯೂ ಸಾರ್ವಕಾಲಿಕ, ಪುರುಷ ಸೂಕ್ತನೂ ಸಾರ್ವಕಾಲಿಕ, ವೇದವೂ ಸಾರ್ವಕಾಲಿಕ, ವಾಮನೂ ಸಾರ್ವಕಾಲಿಕ, ತ್ರಿವಿಕ್ರಮನೂ ಸಾರ್ವಕಾಲಿಕ. ಈ ತ್ರಿವಿಕ್ರಮತ್ವ ಉಪಾಸನೆ ಮಾಡಬೇಕಾದ್ರೆ ನಮ್ಮಂಥವರು ಅಧಿಕಾರಿಗಳಲ್ಲ, ಅದು ಆಚಾರ್ಯರು ಅದಕ್ಕೆ ಅಧಿಕಾರಿಗಳು. ವಾಮನ ತ್ರಿವಿಕ್ರಮವಾದದ್ದನ್ನು ತಾನು ಜೀವನದಲ್ಲಿ ಉಪಾಸನೆ ಮಾಡಿದ್ದನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಜಯತೀರ್ಥರು ಹೇಳ್ತಾರೆ, ಅಂತಹ ವಾಮನ ನನಗೆ ನಹ ಬಲಂ ಅಂತ ಹೇಳ್ತಾರೆ. ಪ್ರಘು ಅಂತಂದರೆ ಅದು ವಾಮನ. ಯಾಕೆ ಅಂತಂದರೆ ಪ್ರಕೃಷ್ಟವಾದ ಗೋವನ್ನು ಪಡ್ಕೊಂಡವ, ಕೇಳಿದ್ದು 3 ಅಡಿ ಅಂತ. ಆದರೆ ತಗೊಳ್ಳುವಾಗ ಮೆಜರ್ಮೆಂಟ್ ಮಾಡುವಾಗ ಇಡೀ ಪ್ರಪಂಚವನ್ನು ಕಬಳಿಸಿದ. ಹಾಗಾಗಿ ಒಳ್ಳೆಯ ಮಾತಿನ ಉಳ್ಳವ ಪ್ರಗುಹು ಅಂದರೆ ವಾಮನ ಅಂತ ಅರ್ಥ. ಅವನೇ ನಹ ನನಗೆ ಬಲ. ಯಾವುದಕ್ಕೆ ಅಂತಂದರೆ ಜಯತೀರ್ಥರಿಗೆ ಅಂತ ಹೇಳ್ತಾರೆ. ಅಂದರೆ ಜಯತೀರ್ಥರ ಈ ಶ್ರೀಮನ್ಯಾಯಸುಧ ಗ್ರಂಥಕ್ಕೆ ಮೂಲ ಸ್ಫೂರ್ತಿಯಾದ್ದು ಪ್ರಣವದಿಂದ ವೇದದ ತನಕದ ವ್ಯಾಪ್ತಿಗೆ ಮೂಲಭೂತನಾದವ ಪ್ರಗುಹು ವಾಮನ ಎಂಬುದನ್ನು ನಾವಿಲ್ಲಿ ಚಿಂತನೆ ಮಾಡಬೇಕಾದ್ದು. ಪ್ರಗುಣ ಜಯತೀರ್ಥಾಖ್ಯ ಯತಿನ ಅಂತ ಪರಶುರಾಮ ದೇವರು ಬರ್ತಾರೆ. ಪ್ರಗುಣ ಅಂತ ಪರಶುರಾಮ ದೇವರ ಸ್ವಭಾವ ನಮಗೆ ಗೊತ್ತು. ಅವರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿ ಭೂಮಿಯನ್ನೆಲ್ಲ ಪಡೆದರು. ಎಲ್ಲಿ ಹೋಯ್ತು ಭೂಮಿ ಅಂತ, ಯಾರ ಹೆಸರಲ್ಲಿ RTC ಆಯಿತು ಅಂತ, ಯಾರ ಹೆಸರಲ್ಲಿಯೂ ಅಲ್ಲ. ಅವರು ಅಷ್ಟೂ ಭೂಮಿ ಪಡೆದರು. RTC ನಮ್ಮ ಹೆಸರಲ್ಲೇ ಮಾಡಿದ ಮಹಾತ್ಮರು ಅದು ಪರಶುರಾಮ ದೇವರು. ನೀರು ಭೂಮಿ ಎರಡೂ ಅವರಿಗೆ ಸಿದ್ಧ. ಮತ್ತು ಎಲ್ಲಿದ್ದರು ಅವ್ರದ್ದು?
ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ಕೊಟ್ಟರು ಅಂತ. ಕ್ಷತ್ರಿಯರು ಕೊಟ್ಟ ಭೂಮಿ ಬ್ರಾಹ್ಮಣರಿಗೆ ಕೊಟ್ಟರೆ ಮತ್ತೆ ಅವ್ರು ಎಲ್ಲಿ ನಿಂತರು ಅಂತಂದರೆ ಅವ್ರು ಸಮುದ್ರ ತೀರಕ್ಕೆ ಬಂದರು, ಕೈಯಲ್ಲಿರ್ತಕ್ಕಂಥ ಬಿಲ್ಲು ಬಾಣ ಉಪಯೋಗ ಮಾಡಿದರು. ಅಮೋಮಚತ್ ಬಾಣ ಕರೆಯಣ, ಅದರಿಂದ ಸಮುದ್ರವನ್ನೇ ದೂರಕ್ಕೆ ಸರಿಸಿದರು. ಅಲ್ಲಿ ಭೂಮಿಯನ್ನು ತಯಾರು ಮಾಡಿದರು. ಸ್ವೇಮಹಿಮ್ಮನಿ ಪ್ರತಿಷ್ಠಿತನಾಗಿ ಪರಶುರಾಮ ದೇವರು ತನ್ನ ಕಾಲ ಮೇಲೆ ನಿಂತರು. ತಾನು ಸೃಷ್ಟಿ ಮಾಡಿದ ನೆಲದಲ್ಲಿ ಪರಶುರಾಮ ದೇವರು ನಿಂತಿದ್ದಾರೆ ಅಂತ. ಅಂದರೆ ಪರಶುರಾಮ ಅಂತಂದರೆ ತನ್ನ ಕಾಲಲ್ಲಿ ತಾನು ನಿಂತವ ಅಂತ. ಇದು ಪರಶುರಾಮ ದೇವರ ವೈಭವ. ಪ್ರಕೃಷ್ಟವಾದ ಗೋ ಉಳ್ಳವರು ಎರಡೂ ಹೌದು. ಪ್ರಕೃಷ್ಟವಾದ ನೀರು, ಪ್ರಕೃಷ್ಟವಾದ ಮಣ್ಣು ಎಲ್ಲ ಉಳ್ಳವರು ಪ್ರಗುಹು. ಅವರೇ ನನಗೆ ಬಲ ಅಂತ ಜಯತೀರ್ಥರು ಹೇಳ್ತಾರೆ. ಪರಶುರಾಮ ದೇವರು ಯಾವುದಕ್ಕೆ ಬಲ ಅಂತಂದರೆ, ನಮಗೆ ಅರ್ಥ ಆಗದಿದ್ದ ಕೆಲವು ಪ್ರಮೇಯಗಳಿವೆ. ಭಗವಂತ ಅವನ ಅವತಾರಗಳು ಎಲ್ಲ ಒಂದೇ ಅಂತ ನಾವು ಹೇಳ್ತೇವೆ. ನೇಹ ನಾನಾಸ್ತಿ ಕಿಂಚನ ಅಂತ. ಭಗವಂತನಿಗೂ ಭಗವಂತನ ಅವತಾರಕ್ಕೂ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ತೇವೆ. ಆದರೆ ನಮಗೆ ಅದನ್ನು ಜೀರ್ಣಿಸಿಕೊಳ್ಳಿಕ್ಕಾಗುವುದಿಲ್ಲ. ಹೇಗೆ ಅದು ಮೂಲರೂಪಿಯಾದ ಭಗವಂತ ಅವತಾರದಲ್ಲಿರ್ತಾನೆ, ರಾಮ ಕೃಷ್ಣ ಇದೆಲ್ಲ ಒಂದಾಗುವುದು ಹೇಗೆ? ನಮ್ಮ ಆಚಾರ್ಯರು ಒಂದೇ ಉತ್ತರ ಕೊಟ್ಟರು, ವಿಶೇಷದಿಂದ ಅದೆಲ್ಲ ಕೂಡಿಸ್ಲಿಕ್ಕಾಗುತ್ತೆ ಅಂತ. ಇದು ಹೇಗೆ ಸಾಧ್ಯ? ಮೂಲರೂಪಿಯಾದ ಭಗವಂತನೇ ಅವನು ರಾಮ, ಮೂಲರೂಪಿಯಾದ ವಾಸುದೇವನೇ ಕೃಷ್ಣ. ಇದನ್ನು ನಾವು ಹೇಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ? ಇದು ಅಸಂಭಾವಿತ ಅಂತ ಕಾಣಿಸ್ತು. ಆಗ ಪರಶುರಾಮ ದೇವರು ಬರ್ತಾರೆ, ರಾಮದೇವರತ್ತಲ್ಲಿ ಬರ್ತಾರೆ. ಅವರಿಗೆ ಬಿಲ್ಲು ಕೊಟ್ಟರು, ಅದೆಲ್ಲ ಕತೆ ನಮ್ಗೆ ಗೊತ್ತು. ನಮಗೆ ಅದು ಮಾಡಿದ್ದು ಕತೆ ಏನು ಅಂತಂದರೆ, ಪರಶುರಾಮ ದೇವರು ರಾಮದೇವರ ಮೂಲಕ ನೋಡುವಾಗ ಜಗಳ ಆಡಿದ ಹಾಗೆ ಕಂಡರೂ ಕೂಡ ಅವರು ಮಾಡಿದ ಕೆಲಸ ಏನು ಅಂತಂದರೆ, ಮೂಲರೂಪಿಯಾದ ನಾರಾಯಣನೇ ರಾಮ, ನೇಹ ನಾನಾಸ್ತಿ ಕಿಂಚನ ಎಂಬ ಶ್ರುತ್ಯರ್ಥವನ್ನು ಇಡೀ ಜಗತ್ತಿಗೆ ಮನದಟ್ಟು ಮಾಡಿದಂಥವರು ಆ ಪರಶುರಾಮ ದೇವರು. ಅಂದರೆ ಮೂಲಕ್ಕೂ ಅವತಾರಗಳಿಗೂ ವ್ಯತ್ಯಾಸ ಇಲ್ಲ. ನೇಹ ನಾನಾಸ್ತಿ ಕಿಂಚನ ಈ ಶ್ರುತ್ಯರ್ಥ ಚೆನ್ನಾಗಿ ಸಮರ್ಥನೆ ಮಾಡಿದವರು ಪರಶುರಾಮ ದೇವರು. ಜಯತೀರ್ಥರು ಹೇಳ್ತಾರೆ, ನೇಹನಾನಾಸ್ತಿ ಕಿಂಚನ ಶ್ರುತಿಗೆ ಒಳ್ಳೆಯ ವ್ಯಾಖ್ಯಾನ ನಾನು ಮಾಡಿದ್ದೇನೆ. ಮಾಡಲಿಕ್ಕೆ ನನಗೆ ಬಲ ಯಾರು ಅಂತಂದರೆ ಪ್ರಗುಹು, ಪ್ರಕೃಷ್ಟವಾದ ಭೂಮಿ ನೀರು ಇರತಕ್ಕ ಪರಶುರಾಮ ದೇವರು ನನಗೆ ಮೂಲ. ಪ್ರಗುಹು ನಹ ಬಲಂ ಯಸ್ಯ ಜಯತೀರ್ಥಸ್ಯ ತದಾಖ್ಯೇನ ಯತಿನ ಕೃತಾಯಾಮ್ ಟೀಕಾಯಾಮ್ ಅಂತ ಜಯತೀರ್ಥರು ಹೇಳ್ತಾರೆ. ರಾಮದೇವರು ಜಯತೀರ್ಥರಿಗೆ ಬಲ ಅಂತೆ. ಖಂಡಿತ ಹೌದು. ಇವತ್ತು ಮಠದಲ್ಲಿ ಪೂಜಿತರಾಗ್ತಾರೆ. ರಾಮದೇವರು ಪೂಜಿತರಾದರು, ಜಯತೀರ್ಥರಿಂದ ಪೂಜಿತರಾದಂತಹ ರಾಮದೇವರು. ಅವರಿಗೆ ಸುಧಾ ಗ್ರಂಥದಲ್ಲಿ ರಾಮದೇವರ ಸೂಕ್ತವನ್ನು ವ್ಯಾಖ್ಯಾನ ಮಾಡಿದ್ದುಂಟು. ನಿರಾಮಿಣ ಅಂತ ಹೇಳುವಾಗ ರಾಮನಿಂದ ರಹಿತರಾದವರು ದುಃಖಗ್ರಸ್ತರಾಗ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದುಂಟು. ರಾಮನನ್ನು ಅಲ್ಲಲ್ಲೇ ಅವರು ನೆನಪಿಸಿಕೊಂಡಿದ್ದಾರೆ. ರಾಮ ಅನ್ನೋದು ಅವರಿಗೆ ಮೂಲ ಸ್ಫೂರ್ತಿ. ಯಾಕೆಂತಂದರೆ ರಾಮ